ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಹಾಗೂ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಇಲ್ಲಿ ಯಾವ ಇದಕ್ಕೆ ಅಂತ ಕೇಳಿದ್ರೆ ಅಂದರೆ ಡಿಪ್ಲೊಮಾನ ಬಿನ ಅಂತ ಕೇಳಿದ್ರೆ ಡಿಪ್ಲೊಮಾ ಆಸ್ಪಿರೆಂಟ್ಸ್ಗೆ ಮುಖ್ಯವಾಗಿ ಈ ಇಂಜಿನಿಯರಿಂಗಲ್ಲ ಡಿಪ್ಲೊಮಾ ಆಗಿರೋರಿಗೆ. ಡಿಪ್ಲೊಮಾ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರೆ ಅವರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಬರೀ ಇಂಜಿನಿಯರಿಂಗ್ ಆಗಿತ್ತು, PUC ಮೇಲೆ ಇಂಜಿನಿಯರಿಂಗ್ ಮಾಡಿದ್ರು, ಮೆಕ್ಯಾನಿಕಲ್ ಆಗಿದೆ, ಎಲೆಕ್ಟ್ರಿಕಲ್ ಆಗಿದೆ, ಸಿವಿಲ್ ಆಗಿದೆ, ಎಲೆಕ್ಟ್ರಾನಿಕ್ಸ್ ಆಗಿದೆ ಅಂದರೆ ಅವ್ರಿಗೆ ಈ ಒಂದು ನೋಟಿಫಿಕೇಶನ್ ಯೂಸ್ಫುಲ್ ಆಗಲ್ಲ. ಸೊ ಇಲ್ಲಿ ಏನಂದರೆ ಇಲ್ಲಿ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ನೋಟಿಫಿಕೇಶನ್ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಏನಂದರೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಡಿಪಾರ್ಟ್ಮೆಂಟ್ ಅಥವಾ ಈ ಒಂದು ಕಂಪನಿಯಲ್ಲಿ ಇದೊಂದು ಗೌರ್ಮೆಂಟ್ ಕಂಪನಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು ಇದು. ಸೊ ಈ ಒಂದು ಕಂಪನಿಯಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಅಂದರೆ ವೇಕೆನ್ಸೀಸ್ದು. ಸೊ ಇಲ್ಲಿ ನೋಡ್ತಾ ಇರ್ತೀರಾ, ಇದೊಂದು ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಇದೆ ಬ್ಯಾಂಕ್ ನೋಟ್ ಪೇಪರ್ ಮಿಲ್ನಲ್ಲಿ. ಸೊ ಟೋಟಲ್ ವೇಕೆನ್ಸೀಸ್ 21 ಇದೆ. ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಕ್ಯಾಟಗರಿಯಲ್ಲಿ ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ಇಲ್ಲಿ ನೀವು ಟ್ಯಾಬ್ಲರ್ ಕಾಲಮಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ ಮೆಕ್ಯಾನಿಕಲ್ ಮೊತ್ತ 10 ವೇಕೆನ್ಸಿ ಇದೆ. 10ರಲ್ಲಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ SCಗೆ 2, STಗೆ 1, OBCಗೆ 2, EWSಗೆ 1, ಅದಾಗಿನ ನಂತರ UR ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಎಷ್ಟಿದೆ ಇಲ್ಲಿ, ಅನ್ರಿಸರ್ವ್ಡ್ ಕ್ಯಾಟಗರಿಗೆ 4. ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ನೋಡೋದಾದರೆ ಟೋಟಲ್ 4 ಇದೆ. 4ರಲ್ಲಿ 1 OBCಗೆ 3 UR ಕೊಟ್ಟಿದ್ದಾನೆ. ಇನ್ನು ಎಲೆಕ್ಟ್ರಾನಿಕ್ಸ್ ನೋಡೋದಾದರೆ ಮೊತ್ತ 5 ಇದ್ದಾವೆ. 5ರಲ್ಲಿ 1 SCಗೆ 1 OBCಗೆ 3 URಗೆ ಹೋಗ್ತಾ ಇದೆ. ಇನ್ನು ಕೆಮಿಕಲಲ್ಲಿ 6ರಲ್ಲಿ 1 SCಗೆ 1 STಗೆ 1 OBCಗೆ 2 URಗೆ. ಇನ್ನು ಪೇಪರ್ ಆ್ಯಂಡ್ ಪಲ್ಪ್ ಇದು ಡಿಸಿಪ್ಲೈನ್ ಇದೆ. ಈ ಡಿಸಿಪ್ಲೈನಲ್ಲಿ ನೀವು ಕ್ವಾಲಿಫಿಕೇಷನ್ ಮುಗಿಸ್ಕೊಂಡಿದ್ರೆ ಅವ್ರಿಗೆ ಟೋಟಲ್ 6 ವೇಕೆನ್ಸಿ. 6ರಲ್ಲಿ 1 SCಗೆ, ಇನ್ನು 1 OBCಗೆ, 1 EWS ಹಾಗೂ 3 URಗಿದೆ. ಕೆಮಿಸ್ಟ್ರಿ BSc ಇರಬೇಕನ್ಸುತ್ತೆ. ಇದು ನೋಡೋಣ ಮುಂದೆ ಕ್ವಾಲಿಫಿಕೇಷನ್ ನೋಡಿದಾಗ ಗೊತ್ತಾಗುತ್ತೆ. ಟೋಟಲಾಗಿ 2 ವೇಕೆನ್ಸಿ ಇದೆ. ಅದರಲ್ಲಿ 1 OBCಗೆ 1 URಗೆ ಹೋಗ್ತಾ ಇದೆ. ಇನ್ನು ನೆಕ್ಸ್ಟು ಅಕೌಂಟ್ ಅಸಿಸ್ಟೆಂಟು, ಆಫೀಸ್ ಅಸಿಸ್ಟೆಂಟು ಎರಡಕ್ಕೂ 2 ಇದ್ದಾವೆ. ಸೊ ಅದರಲ್ಲಿ ಟೋಟಲಾಗಿ 2 ವೇಕೆನ್ಸಿನೂ URಲ್ಲಿ ಇದೆ. ಸೊ ಇದು ನೋಡಿ ಲೊಕೇಶನ್ ಬಂದು ಮೈಸೂರು ಲೊಕೇಶನ್. ಭಾಳಷ್ಟು ಜನ ಕರ್ನಾಟಕದಲ್ಲಿ ನನಗೆ ಜಾಬ್ ಬೇಕು, ಕರ್ನಾಟಕದಲ್ಲಿ ಗೌರ್ಮೆಂಟ್ ಜಾಬ್ ಪಡಿಬೇಕಂದ್ರೆ ಸ್ವಲ್ಪ ಕಷ್ಟ. ಅದರಲ್ಲಿ ಇಲ್ಲಿ ಬಿಟ್ಟಿರುವಂಥ ನೋಟಿಫಿಕೇಶನ್ ಏನಿದೆಯಲ್ಲ ಇದು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬು. ಈ ಗೌರ್ಮೆಂಟ್ ಜಾಬ್ ಏನಿದೆಯಲ್ಲ ಇದರ ವರ್ಕ್ ಲೊಕೇಶನ್ ಮೈಸೂರು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲಿ ವರ್ಕ್ ಲೊಕೇಶನ್ ಮೈಸೂರು. ಸೊ ನಿಮಗೆ ಜಾಬ್ ಇದು ಆಯಿತು, ಇನ್ನು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರಿ, ಅದೇನು ಸ್ಕಿಲ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟು ಕ್ಲಿಯರ್ ಆಯಿತು ಅಂದರೆ ನಿಮ್ಮ ಒಂದು ಪೋಸ್ಟಿಂಗ್ ಏನಿದೆಯಲ್ಲ ಇದು ಮೈಸೂರಿಗೆ ಆಗುತ್ತೆ. ಸೊ ಮೈಸೂರು ವರ್ಕಿಂಗ್ ಲೊಕೇಶನ್ ಇರುತ್ತೆ. ಸೊ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೋ ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕದವರು ಕನ್ನಡಿಗರು ಏನೆಲ್ಲ ಪ್ರಿಪೇರ್ ಆಗ್ತಿರೋ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಅವ್ರಿಗೆ ಯೂಸ್ಫುಲ್ ಆಗೋಂಥ ಒಂದು ಜಾಬ್ ನೋಡಿರಿ. ಸೊ ನಮ್ಮ ಕರ್ನಾಟಕದಲ್ಲೇ ಮೈಸೂರಲ್ಲಿ ನೀವು ಕೆಲಸನ ಪಡೆದುಕೊಳ್ಬೋದು. ಸೊ ಒಳ್ಳೆ ಅವಕಾಶ ಇದು. ಟೆಕ್ನಿಕಲ್ ಜಾಬ್ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರು, ಟೆಕ್ನಿಕಲ್ ಜಾಬ್ಸ್ ಅಂತ ಪ್ರಿಪೇರ್ ಆಗ್ತಿದ್ದೀರಾ, ಮೆಕ್ಯಾನಿಕಲ್ ಮೇಲೆ ನಾನು ಮಾಡಬೇಕು ಅಂತ ಇದ್ದರೆ ಈ ಒಂದು ಜಾಬ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಬಟ್ ಎಲಿಜಿಬಿಲಿಟಿ ಅಂದರೆ ನಾವು ನೋಡಬೇಕು, ಏಜ್ ಕ್ವಾಲಿಫಿಕೇಷನ್ ಅದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಇಲ್ಲಿ ಬರೋಣ. ಇಲ್ಲಿ ನಿಮಗೇನು ಅಂದರೆ ಈ ಮಾಹಿತಿ ಇಲ್ಲಿ ಫಸ್ಟ್ ನೋಡಿ, ಇದರಲ್ಲಿ ಏನು ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾನಲ್ಲ ಇದು ಕಂಪ್ನಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸೀಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ನೋಡ್ಬೋದು. ಸೊ ಅಪ್ಲಿಕೇಶನ್ 5ನೇ ತಾರೀಕು 6ನೇ ತಿಂಗಳು 2024 ಈ ತಿಂಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನಗೆ ಇವತ್ತು ಸಿಕ್ಕಿದೆ. ಸೊ ಇನ್ನು ನೆಕ್ಸ್ಟ್ ಈ ಕೆಳಗಡೆ ನೋಡಿ 30/6/2024 ಇವಾಗಲೇ 23 ಇದೆ. ಇನ್ನು 7 ದಿನ ನಿಮಗೆ ಬಾಕಿ ಇದೆ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಲಾಸ್ಟ್ ಡೇಟ್ ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಈ ತಿಂಗಳು 30ನೇ ತಾರೀಕು. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿರಿ. ಫೀ ಪೇಮೆಂಟ್ ಏನಿದೆಲ್ಲ ಇದು ಆನ್ಲೈನ್ ಪೇಮೆಂಟ್ ಮೂಲಕ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇದು ಯಾವುದು ನೆಟ್ ಬ್ಯಾಂಕಿಂಗ್ UPI ಮೂಲಕ ನೀವು ಪೇ ಮಾಡ್ಕೊಳ್ಬೋದು. ಓಕೆ ನೋಡಿ, BNPM ಅಂತ ಕರಿತೀವಿ ಇದನ್ನು, ಬ್ಯಾಂಕ್ ನೋಟ್ ಪೇಪರ್ ಮಿಲ್ ರಿಕ್ರೂಟ್ಮೆಂಟಿಂದ ಒಂದು ನೋಟಿಫಿಕೇಶನ್ ಇದು. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಇಲ್ಲಿ ನೋಡಿ, ಆ್ಯಸ್ ಆಫ್ ದಿಸ್ ಡೇಟು ನಿಮಗೆ ಮ್ಯಾಕ್ಸಿಮಮ್ ಅಂದರೆ 28 ವರ್ಷ ಇರಬೇಕು. ಮಿನಿಮಮ್ ಅಂದರೆ 18 ವರ್ಷ ಕ್ರಾಸ್ ಆಗಿರಲೇಬೇಕು. 18 ವರ್ಷ ಕೆಳಗಡೆ ಇದ್ದರೆ ಅಪ್ಲೈ ಮಾಡೋಕ್ಕಾಗಲ್ಲ. 28 ವರ್ಷ ಕ್ರಾಸ್ ಆಗಿದ್ದರೂ ಬರಲ್ಲ. ಯಾರಿಗೆ ಬರಲ್ಲ? UR ಅವ್ರಿಗೆ, ಅನ್ರಿಸರ್ವ್ಡ್ ಅವ್ರಿಗೆ. ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಆ ಏಜ್ ಬಂದು ಅನ್ರಿಸರ್ವ್ಡ್ ಅವ್ರಿಗಿರುತ್ತೆ. SC ST ಅವ್ರಿಗೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. 3 ವರ್ಷ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ನೋಡೋಣ ಅದು ನೋಡಿ. ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ ಟೆಕ್ನಿಷಿಯನ್, ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ ಟೆಕ್ನಿಷಿಯನು ಟೆಕ್ನಿಕಲ್ ಜಾಬ್. ಇದು ಡಿಪಾರ್ಟ್ಮೆಂಟ್ ಯಾವುದು? ಮೆಕ್ಯಾನಿಕಲ್. ಇದಕ್ಕೆ ಟೋಟಲ್ 10 ವೇಕೆನ್ಸಿ ಇದೆ. ಎಲಿಜಿಬಿಲಿಟಿ ಎಷ್ಟು? 18 ಇಂದ 28 ವರ್ಷ. ಯಾರಿಗೆ? UR ಅವ್ರಿಗೆ. ಇದಕ್ಕೆ ಏನೇನು ಇರಬೇಕಪ್ಪ ಕ್ವಾಲಿಫಿಕೇಷನ್ ಅಂದರೆ ನೀವು SSLC ಕಂಪ್ಲೀಟ್ ಮಾಡಿರಬೇಕು. ಅದ್ರ ಜೊತೆಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾರಿಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಂದ್ರೆ ITI ಮಾಡಿರೋರಿಗೆ. ಸೊ ಇಲ್ಲೇನಿದೆಲ್ಲ ಇದಕ್ಕೆ ITIದವರು ಕೂಡ ಅಪ್ಲೈ ಮಾಡ್ಬೋದು. ITIದವ್ರು ಅಪ್ಲೈ ಮಾಡಬೇಕಂದ್ರೆ ಏನಾಗಿರಬೇಕು? 2 ಇಯರ್ಸ್ ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಇರಬೇಕು. ಮಿನಿಮಮ್ 2 ಇಯರ್ಸ್ ಡ್ಯೂರೇಷನ್ ITIದು ಮಾಡಿರಬೇಕು. ಜೊತೆಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೋಡಿ ಇಲ್ಲಿ 2 ಇಯರ್ಸ್ ಯಾರಿಗಿದು? ITIದವ್ರಿಗೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ನೋಡಿ, ಇದು ಮೆಕ್ಯಾನಿಕಲ್ ಡಿಸಿಪ್ಲೈನ್ಗೆ ಅಪ್ಲೈ ಮಾಡೋರು, ನಮ್ಮ ಡಿಪ್ಲೊಮೋದವರು ಅಪ್ಲೈ ಮಾಡ್ಬೋದು, ITIದವರು ಅಪ್ಲೈ ಮಾಡ್ಬೋದು. ಡಿಪ್ಲೊಮೋದವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಡ, ನೋ ಎಕ್ಸ್ಪೀರಿಯನ್ಸ್. ITI ಮಾಡಿದ್ದೀನಿ ನಾನು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ನಿಮಗೆ 2 ಇಯರ್ಸ್ ಇರಬೇಕು. 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದರಲ್ಲಿ ಇರಬೇಕು ಸರ್ 2 ಇಯರ್ಸ್ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾನೆ. ಮ್ಯಾನುಫ್ಯಾಕ್ಚರಲ್ಲಿಂಗಾದರೂ ಮಾಡಿ, ಪ್ರೊಡಕ್ಷನೆಲ್ಲ ಮಾಡಿದ್ರು ಓಕೆ, ಆಪರೇಷನಲ್ಲಿ ಮಾಡಿದ್ರು ಓಕೆ, ಪ್ರಾಸೆಸ್ ಕಂಟ್ರೋಲಲ್ಲಿ ಮಾಡಿದ್ರು ಓಕೆ,
ಅಥವಾ ಮೇಂಟೆನೆನ್ಸಲ್ಲಿ ಮಾಡಿದ್ರು ಓಕೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನೀವೇನಾದರೂ ITI ಕಂಪ್ಲೀಟ್ ಮಾಡಿ, ITI ಕಂಪ್ಲೀಟ್ ಮಾಡಿದ ನಂತರ 1 ಇಯರ್ ಅಪ್ರೆಂಟಿಸ್ಶಿಪ್ ಮಾಡಿದ್ರಂದರೆ ಈ 1 ಇಯರ್ನು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 1 ವರ್ಷನೂ ಏನಂತ ಕನ್ಸಿಡರ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 1 ವರ್ಷದ ಮೇಲೆ ಇನ್ನು 1 ವರ್ಷ ನೀವೆಲ್ಲಾದರೂ ಈ ಒಂದು ಹೇಳಿರೋ ಫೀಲ್ಡ್ಸಲ್ಲಿ ಕೆಲಸ ಮಾಡಿದ್ರಂದರೆ ITI ಮಾಡಿರೋರು ನೀವು ಎಲಿಜಿಬಲ್ ಇರ್ತೀರಾ. ಡಿಪ್ಲೊಮಾ ಮೇಲೆ ನೀವೇನಾದರೂ ಅಪ್ಲೈ ಮಾಡ್ತಿದ್ರೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ನಾನು ಈ ಜಾಬ್ಗೆ ಅಪ್ಲೈ ಮಾಡಬೇಕು, ನಂದು ಎಲಿಜಿಬಿಲಿಟಿ 28 ಒಳಗಿದೆ, 27 ಇದೆ, 26 ಇದೆ, ಬಟ್ SC ST ಕ್ಯಾಟಗರಿ ಇದೆ ಅಂದರೆ ಇನ್ನೊಂದು ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ನಿಮ್ಗೆ ಎಲಿಜಿಬಿಲಿಟಿ ಇದೆಯಪ್ಪ ಅಂದರೆ, ಎಲಿಜಿಬಲ್ ಇದ್ದೀರಾ ಅಂತಂದರೆ ನಿಮಗೆ ಡಿಪ್ಲೊಮಾದವ್ರಿಗೆ ಇದೇನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ITI ಮೇಲೆ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಅವ್ರಿಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರಲ್ಲೂ ನೀವು ಏನಾದರೂ ಅಪ್ರೆಂಟಿಸ್ಶಿಪ್ ಮಾಡಿದರೆ ಆ 1 ವರ್ಷ ಅಪ್ರೆಂಟಿಸ್ಶಿಪ್ನು ನಿಮಗೆ ಎಕ್ಸ್ಪೀರಿಯನ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಇಲ್ಲಿ ಹೇಳಿದ ನೋಡಿ, ಡಿಪ್ಲೊಮಾ ಆಗಿದ್ದರೆ 3 ವರ್ಷ ಡಿಪ್ಲೊಮಾ ಆಗಿರಬೇಕು. ಯಾವ ಟ್ರೇಡಲ್ಲಿ? ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ. ಇಲ್ಲಿ ಹೇಳಿದ ನೋಡಿ ಕೆಳಗಡೆ ಏನಂತ ಹೇಳಿದಾನಪ್ಪ ಅಂತಂದರೆ, ಡಿಪ್ಲೊಮಾದವ್ರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಇಲ್ಲಿ ಇನ್ನೊಂದು ಹೇಳಿದ್ದಾನೆ, ಎಕ್ಸ್ಪೀರಿಯನ್ಸ್ ಇನ್ ಎನಿ ಆಫ್ ದಿ ಫಾಲೋಯಿಂಗ್ ಇಂಡಸ್ಟ್ರೀಸ್: ಪೇಪರು, ಪಲ್ಪ್ ಇಂಡಸ್ಟ್ರಿ, ಫರ್ಟಿಲೈಸರ್ಸು, ಕೆಮಿಕಲು, ಅದರ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ನಲ್ಲೂ ಕೂಡ ಇದು ಮಾಡಿದ್ರು ನೀವು ಎಲಿಜಿಬಲ್ ಇರ್ತೀರಾ. ಸೊ ಇದೊಂದೇ ಅಲ್ಲ, ಮೇಲ್ಗಡೆ ಕೊಟ್ಟಿದ್ದಾನಲ್ಲ ಇಷ್ಟರಲ್ಲಿ ಮಾತ್ರ ಅಲ್ಲ, ಈ ಒಂದು ಇಂಡಸ್ಟ್ರೀಸಲ್ಲಿ ನೀವೇನಾದರೂ ಕೆಲಸ ಮಾಡಿದ್ರು, ಪೇಪರ್ ಆ್ಯಂಡ್ ಪಲ್ಪು, ಫರ್ಟಿಲೈಸರ್ಸು ಅಥವಾ ಪೆಟ್ರೋಕೆಮಿಕಲು ಅಥವಾ ಕೆಮಿಕಲ್ ಪ್ಲ್ಯಾಂಟಲ್ಲಿ ಅಥವಾ ಅದರ್ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ನೀವು ಕೆಲಸ ಮಾಡಿದ್ರು, ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ನಲ್ಲಿ ನೀವು ಕೆಲಸ ಮಾಡಿದ್ರು, ಯಾರು ITIದವರು. ಇದು ಮುಖ್ಯವಾಗಿ ಎಕ್ಸ್ಪೀರಿಯನ್ಸ್ ಯಾರು ಕೇಳ್ತಿದ್ರೆ, ITI ಮುಗಿಸ್ಕೊಂಡಿರೋರಿಗೆ. ಡಿಪ್ಲೊಮಾ ಮುಗಿಸ್ಕೊಂಡಿರೋರಿಗೆ ಎಕ್ಸ್ಪೀರಿಯನ್ಸ್ ಕೇಳ್ತಿಲ್ಲ. ಓಕೆ, ಸೊ ITI ಮುಗಿಸ್ಕೊಂಡಿರೋರು ನಿಮಗೆ ಇಷ್ಟು ಕಂಪ್ನೀಸಲ್ಲಿ ಯಾವುದಾದ್ರೂ ಇಂಡಸ್ಟ್ರೀಸ್ನಲ್ಲಿ ನೀವು ಕೆಲಸ ಮಾಡಿದ್ರು, ನೀವು ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ಯಾರಿಗಾದ್ರೂ ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ಮಾಹಿತಿ ಬಗ್ಗೆ ಐಡಿಯಾ ಬರಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ನಂಬರ್ 999646000913. ಸೊ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಈ ಒಂದು BNPN ಎಕ್ಸಾಮ್ಗೆ ಕೋರ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಯಾವುದ್ಯಾವುದು? ಮೆಕ್ಯಾನಿಕಲು ಹಾಗೂ ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿ, ಅದಾಗಿನ ನಂತರ ಕೋರ್ಸಿನ ಡೀಟೇಲ್ಸ್ ಏನಿದೆ ಅಂತ ಕೇಳಿದ್ರೆ ನಾವು ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅವರು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರೋಣ. ಅದು ಮೆಕ್ಯಾನಿಕಲ್ ಆಯಿತು. ಅದೇ ಥರನೇ ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1, ಇದೂ ಟೆಕ್ನಿಕಲ್ ಜಾಬೇ. ಡಿಪಾರ್ಟ್ಮೆಂಟ್ ಬಂದು ಎಲೆಕ್ಟ್ರಿಕಲ್. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂದರೆ, ಎಲಿಜಿಬಿಲಿಟಿ ನೋಡಿ, ಟೋಟಲ್ ವೇಕೆನ್ಸಿ 4 ಇದೆ. ಏಜ್ ಎಲಿಜಿಬಿಲಿಟಿ ಬಂದು 18 ರಿಂದ 28 ವರ್ಷ. ಇದಕ್ಕೂ SSLC ಆಗಿರಬೇಕು. SSLC ಪ್ಲಸ್ ಏನು ITI ಆಗಿದ್ದರೆ ಇವ್ರಿಗೆ ಏನಿರಬೇಕು? 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಈ 2 ಇಯರ್ಸಲ್ಲಿ ನೀವೇನಾದರೂ ಅಪ್ರೆಂಟಿಸ್ಶಿಪ್ ಮಾಡಿದರೆ 1 ವರ್ಷ, ಆ 1 ವರ್ಷನೂ ಎಕ್ಸ್ಪೀರಿಯನ್ಸಲ್ಲೇ ಕನ್ಸಿಡರ್ ಮಾಡ್ತಾರೆ. ಇನ್ನು ಇನ್ನು 1 ವರ್ಷ ಇರಬೇಕು. ಟೋಟಲ್ 2 ಇಯರ್ಸ್ ಇರಬೇಕು ಒಟ್ಟಿಗೆ. ITI ಕಂಪ್ಲೀಟ್ ಆಗಿದ ನಂತರ 2 ಇಯರ್ಸ್ ಎಕ್ಸ್ಪೀರಿಯನ್ಸ್. ಅಪ್ರೆಂಟಿಸ್ಶಿಪ್ ಇತ್ತಾ ಆ 1 ವರ್ಷನೂ, 1 ವರ್ಷದ ಅಪ್ರೆಂಟಿಸ್ಶಿಪ್ ಇತ್ತಂದ್ರೆ ಆ 1 ವರ್ಷನ ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು 1 ವರ್ಷ ಹೇಳಿರುವಂಥ ಇಂಡಸ್ಟ್ರೀಸ್ನಲ್ಲಿ ನೀವೇನಾದರೂ ಕೆಲಸ ಮಾಡಿದರೆ ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ನೀವು ITI ಮೇಲೆ ನೀವು ಎಲಿಜಿಬಲ್ ಇರ್ತಾರೆ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಕ್ಕೆ. ಓಕೆ, ಡಿಪ್ಲೊಮಾದವ್ರು ಆಗಿದ್ದರೆ, ಡಿಪ್ಲೊಮಾ ಆಗಿದೆ, ನಾನು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ಡಿಪ್ಲೊಮಾ ಆಗಿದ ನಂತರ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೂ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ, ಅಪ್ಲೈ ಮಾಡ್ಕೊಳ್ಬೋದು. ಜಸ್ಟ್ ಏಜ್ ರೀಚ್ ಆಗಬೇಕಷ್ಟೇ. ಓಕೆ, ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಟೋಟಲ್ 4 ವೇಕೆನ್ಸಿ ಇದೆ. ಆ 4 ವೇಕೆನ್ಸಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮೆಕ್ಯಾನಿಕಲ್ ಅನ್ನಾಗಲಿ, ಎಲೆಕ್ಟ್ರಿಕಲ್ ಅನ್ನಾಗಲಿ, ಎಲೆಕ್ಟ್ರಾನಿಕ್ಸ್ ಅನ್ನಾಗಲಿ 60% ಅಗ್ರಿಗೇಟ್ ಇರಲೇಬೇಕು. ಇಲ್ಲಿ ಏನು ಎಲೆಕ್ಟ್ರಿಷಿಯನ್ ಡಿಸಿಪ್ಲಿನ್ ಇದೆಲ್ಲ, ಈ ಎಲೆಕ್ಟ್ರಿಷಿಯನ್ ಡಿಸಿಪ್ಲಿನ್ ಏನಿದೆಲ್ಲ, ಈ ಎಲೆಕ್ಟ್ರಿಷಿಯನ್ ಡಿಸಿಪ್ಲಿನ್ಗೆ ಅಂದರೆ 4 ವೇಕೆನ್ಸಿಗೆ ಯಾವ ಟ್ರೇಡ್ ಅಂದರೆ, ಇಲ್ಲಿ ನೋಡಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನೆನ್ಪಿಟ್ಕೊಳ್ಳಿ, ಓನ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನೀವೇನಾದರೂ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದರೆ ನೀವು ಈ ಒಂದು ವೇಕೆನ್ಸಿಗೆ ಎಲಿಜಿಬಲ್ ಇರ್ತೀರಾ. ಸರ್, ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀವಿ, ನಾವು ಎಲಿಜಿಬಲ್ ಇಲ್ವಾ ಅಂತ ಕೇಳಿದ್ರೆ ನಿಮಗೂ ಇದೆ. ಕೆಳಗಡೆ ಒಂದು ನೋಟಿಫಿಕೇಷನ್ ಇದೆ, ಅದು ಕೆಳಗಡೆ ಒಂದು ವೇಕೆನ್ಸಿ ಇದೆ, ಅದಕ್ಕೆ ಬರುತ್ತೆ ನೀವು. ಓಕೆ, ಸೊ ಇಲ್ಲಿ ನೋಡಿ ITI ಮಾಡಿದರೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಆಪರೇಷನ್, ಪ್ರಾಸೆಸ್ ಕಂಟ್ರೋಲಲ್ಲಿ ಅಥವಾ ಮೇಂಟೆನೆನ್ಸಲ್ಲಿ ITI ಮಾಡಿರೋರಿಗೆ. ನೀವೇನಾದರೂ 1 ವರ್ಷ ಅಪ್ರೆಂಟಿಸ್ಶಿಪ್ ಕನ್ಸಿಡರ್ ಮಾಡಿದರೆ ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಪೇಪರ್ ಪಲ್ಪ್ ಇಂಡಸ್ಟ್ರಿ, ಫರ್ಟಿಲೈಸರ್ಸು, ಕೆಮಿಕಲ್ ಪ್ಲಾಂಟ್ ಒಳಗಡೆ ಅಥವಾ ಪೆಟ್ರೋಕೆಮಿಕಲ್ ಒಳಗಡೆ, ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಒಳಗೆ ನೀವು ಕೆಲಸ ಮಾಡಿದರೆ ITIದವರು ಅವ್ರಿಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಈ ಇಂಡಸ್ಟ್ರೀಸಲ್ಲಿ ನೀವು ಮಾಡಿದರೆ ನೀವು ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ನೋಡಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ ಅದೇ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾನೆ. ITI ಮಾಡಿದರೆ ಎಷ್ಟೇ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಡಿಪ್ಲೊಮಾ ಮಾಡಿದರೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಏಜ್ ಎಲಿಜಿಬಿಲಿಟಿ ನೋಡಿದ್ರಲ್ಲ 18 ರಿಂದ 28 ವರ್ಷ ಇರಬೇಕು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಡಿಸಿಪ್ಲಿನ್. ಇದಕ್ಕೆ ಟೋಟಲ್ ವೇಕೆನ್ಸಿ 5 ಇದೆ. 5 ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿತ್ತು ಅಂತ ಹೇಳಿ ಫಸ್ಟ್ ಡಿಸ್ಪ್ಲೇ ಇದೇನು ಸ್ಟಾರ್ಟಿಂಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ. ಇದಕ್ಕೆ ಏಜ್ ಎಲಿಜಿಬಿಲಿಟಿ ಬಂದು 18 ರಿಂದ 28 ವರ್ಷ. ನೆಕ್ಸ್ಟ್ ಇದು ನೋಡಿ, SSLC ಆಗಿದ್ದರೂ ಪರವಾಗಿಲ್ಲ, SSLC ಪ್ಲಸ್ 2 ಇಯರ್ಸ್
ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವುದಕ್ಕೆ ಐ ಟಿದವ್ರಿಗೆ. ಮತ್ತು ಇಲ್ಲಿ ನೋಡಿ NCVT ಸರ್ಟಿಫಿಕೇಟು SCVT ಆಗಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಫ್ರಮ್ NCVT ಆರ್ SCVT ಎಲೆಕ್ಟ್ರಾನಿಕ್ಸು ಮೆಕ್ಯಾನಿಕ್ಕು ಇನ್ಸ್ಟ್ರುಮೆಂಟೇಷನ್. ನೋಡಿ IT ಆಗಿರೋರಿಗೆ ನಿಮ್ಗೆ ಇನ್ನೊಂದು ಡೌಟ್ ಇರುತ್ತೆ, ಏನಂದರೆ ಸರ್ ನಮ್ಮ ಹತ್ರ SCVT ಇದೆ, SCVT ಇದೆ, ಸೊ ನಾವು ಎಲಿಜಿಬಲ್ ಇದ್ದೀರಾ ಅಂತ ಕೇಳ್ತೀರಾ. ಸೊ ನೋಡಿ 2 years ಎಕ್ಸ್ಪೀರಿಯನ್ಸು ಇನ್ ದಿ ಕೋರ್ಸ್ ಆಫ್ ITI ಟ್ರೇಡ್. ಅದರಲ್ಲಿ ನೋಡಿ NTC ಫ್ರಮ್ NCVT ಅಥವಾ SCVT ಇನ್ ದಿ ಎಲೆಕ್ಟ್ರಿಷಿಯನ್ ಟ್ರೇಡ್ ಮಾಡಿದರೆ ನೀವು ಇದಕ್ಕೆ ಎಲಿಜಿಬಲ್ ಅಪ್ಲೈ ಮಾಡ್ತೀರಾ. ಯಾರು ITI ಮಾಡಿರೋರು ಇಲ್ಲಿ ಏನೋ ಎಲೆಕ್ಟ್ರಿಷಿಯನ್ ಟ್ರೇಡ್ ಕೇಳ್ತಾನೆ. ಯಾವುದಕ್ಕೆ? ಈ ಎಲೆಕ್ಟ್ರಿಕಲ್ ಡಿಸ್ಪ್ಲೇನಿಗೆ. ಕೆಳಗಡೆ ನೋಡಿ, ಕೆಳಗಡೆ ಇನ್ನೊಂದೇನು ಹೇಳಿದ್ದಾನೆ, ಎಲೆಕ್ಟ್ರಾನಿಕ್ಸ್ ಅವರಿಗೆ. ಈ ಎಲೆಕ್ಟ್ರಾನಿಕ್ಸ್ ಅಲ್ಲಾದರೆ ಇಲ್ಲೂ ITIದವ್ರು ಅಪ್ಲೈ ಮಾಡ್ಬೋದು. SCVT ಆಗಲಿ NCVT ಇದ್ದರೆ ಪರವಾಗಿಲ್ಲ, ನೀವು ಅಪ್ಲೈ ಮಾಡ್ಬೋದು. ಟ್ರೇಡ್ ಯಾವುದಾದಂದರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮೆಕಾಟ್ರಾನಿಕ್ಸು, ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸು, ಮತ್ತು ಮೆಕ್ಯಾನಿಕ್ ಆಪರೇಟರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಸಿಸ್ಟಮ್ ಮೇಂಟೆನೆನ್ಸ್. ಸೊ ಹೇಳ್ಬೇಕಂದ್ರೆ ಅಲ್ಲಿ ITI ಭಾಳ ಇದ್ದಾವೆ, ಸ್ವಲ್ಪ ನೀವು ನೋಡ್ಕೊಳ್ಳಿ, ಯಾಕಂದರೆ ಅವೆಲ್ಲ ಓದಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಪರವಾಗಿಲ್ಲ, ಆದರೂ ನಾನು ನೋಡ್ತೀನಿ ನೋಡಿ. ಸೊ ಈ ಎಲ್ಲ ಟ್ರೇಡಲ್ಲಿ ನೀವೇನಾದರೂ ITI ಮುಗಿಸ್ಕೊಂಡು 2 years ಎಕ್ಸ್ಪೀರಿಯನ್ಸ್ ಇತ್ತಂದರೆ ಈ ಏಜ್ ಎಲಿಜಿಬಿಲಿಟಿ ಒಳಗಡೆ ಇದ್ದೀರಪ್ಪ ಅಂದರೆ ನೀವು ಅಪ್ಲೈ ಮಾಡ್ಬೋದು. ಎಲಿಜಿಬಿಲಿಟಿ ಹೇಳ್ತೀನಲ್ಲ, ಇದು ಜನರಲ್ದು, SC ST ಇದು ಕೆಳಗಡೆ ಇದೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ, ಸೊ ಅಪ್ಲೈ ಮಾಡ್ಕೊಳ್ಬೋದು ರಿಲ್ಯಾಕ್ಸೇಷನ್ ಇರೋರು. ಸೊ ITI ಮಾಡ್ಕೊಂಡಿದ್ರೆ 2 years ಎಕ್ಸ್ಪೀರಿಯನ್ಸು ಈ ಒಂದು ರಿಲೆವೆಂಟ್ ಫೀಲ್ಡಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಎಲಿಜಿಬಲ್ ಇರ್ತೀರಾ. ಜೊತೆಗೆ ಅದಾದರೂ ಓಕೆ, ಇಲ್ಲ ಇದಾದರೂ ಓಕೆ. ಈ ಫೀಲ್ಡ್ಸಲ್ಲಿ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಂದರೂ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತಿದ್ರೆ ನಿಮಗೆ 3 years ಡಿಪ್ಲೊಮಾ ಇರಬೇಕು, 60% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಯಾವ ಟ್ರೇಡ್ಗೆ ಇಲ್ಲಿ 5 ವೇಕೆನ್ಸಿ ಅಪ್ಪ ಅಂದರೆ ಇಲ್ಲಿ ನೋಡಿ 60% ಅಗ್ರಿಗೇಟ್ ಯಾವ್ದಾವುದು, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, EEE ಅವರು, EC ಅವರು, ಇನ್ಸ್ಟ್ರುಮೆಂಟೇಷನ್ ಅವರು, ಈ 3 ಟ್ರೇಡ್, EEE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ನಿಮ್ದೇನಾದರೂ ಡಿಪ್ಲೊಮಾ ಆಗಿತ್ತು ಅಂದರೆ ಇಲ್ಲಿ ನೀವು ಎಲಿಜಿಬಲ್ ಇರ್ತೀರಾ. ಜಸ್ಟ್ 18 to 28 years UR ಆಗಿದ್ದರೆ ಇರಬೇಕು. ಡಿಪ್ಲೊಮಾ ಹೋಲ್ಡರ್ಸ್ಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ನೀವು ಫ್ರೆಷರ್ಸ್ ಆಗಿದ್ದರೂ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿವರೆಗೂ ನಾವು ಡಿಪ್ಲೊಮಾದವ್ರದ್ದು ಮತ್ತು ITIದವ್ರದ್ದು ಡಿಸ್ಕಸ್ ಮಾಡಿದ್ವಿ. ಈಗ ಇಲ್ಲಿ ನೋಡಿ ಕೆಮಿಕಲ್ ಡಿಸಿಪ್ಲೈನು 10th ಆಗಿರಬೇಕು. 2 years ITI ಟ್ರೇಡಲ್ಲಿ ನಿಮಗೆ ಇಲ್ಲಿ ಕೇಳಿದ್ದಾನೆ, ಈ ಒಂದು ಟ್ರೇಡಲ್ಲಿ ನೀವು ಮಾಡ್ಕೊಂಡಿದ್ರೆ ಅಪ್ಲೈ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ITI ಮೇಲೆ ಅಪ್ಲೈ ಮಾಡ್ತಿದ್ರೆ ಅಂದರೆ 2 years ಎಕ್ಸ್ಪೀರಿಯನ್ಸ್ ಇರಬೇಕು. ಈ ರಿಲೆವೆಂಟ್ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಕೋಬೋದು. ಈ ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಡಿಪ್ಲೊಮಾದಲ್ಲಿ ಏನಾದರೂ ನೀವು ಕಂಪ್ಲೀಟ್ ಮಾಡಿದರೆ ಇಲ್ಲಿ ನೋಡಿ, ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದರೆ, ಮಾಡಿ ನಿಮ್ಮದು 60% ಅಗ್ರಿಗೇಟ್ ಇತ್ತು ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ ಈ ನೋಟಿಫಿಕೇಷನ್ಗೆ. ಓಕೆ, ಸೊ ಡಿಪ್ಲೊಮಾ ನೋಡಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು, EC ಮೆಕ್ಯಾನಿಕಲು, ಅದಾಗಿ ನಂತರ ಸಿವಿಲು ಮತ್ತು ಈಗ ಇನ್ನೊಂದು ಕೆಮಿಕಲ್ ಇಂಜಿನಿಯರಿಂಗ್, ಇವರೆಲ್ಲರಿಗೂ ಮಿನಿಮಮ್ 60% ಅಗ್ರಿಗೇಟ್ ಇರಲೇಬೇಕು. ಸರ್ 57 ಇದೆ, 55 ಇದೆ, ನಾನು ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡೋಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಳಿ. 60 ಮಿನಿಮಮ್ ಇರಲೇಬೇಕು. 60 ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋದು. 60ಕ್ಕಿಂತ ಮೇಲೆ ಎಷ್ಟೇ ಇದ್ದರೂ ಅಪ್ಲೈ ಮಾಡ್ಬೋದು. 59 ಪಾಯಿಂಟ್ ಸಮಥಿಂಗ್ ಇದ್ರೂ ನೀವು ಅಪ್ಲೈ ಮಾಡೋಕ್ಕೆ ಬರಲ್ಲ. 60 ಕಂಪಲ್ಸರಿ ಬೇಕೇ ಬೇಕು. ಸೊ ಡಿಪ್ಲೊಮಾ ಆಗಿದ್ದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಜಸ್ಟ್ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೋದು. ಏಜ್ ಎಲಿಜಿಬಿಲಿಟಿ ಒಂದು ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಇನ್ನೊಂದು ಪಲ್ಪ್ ಪೇಪರ್ ಡಿಸಿಪ್ಲೈನ್ ಅಂತ ಕೇಳಿದ್ದಾನೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಕೇಳಿದೆ ಅಂದರೆ 3 ವರ್ಷ ಡಿಪ್ಲೊಮಾ, ಯಾವುದರಲ್ಲಿ ಪಲ್ಪ್ ಆ್ಯಂಡ್ ಪೇಪರ್ ಟೆಕ್ನಾಲಜಿ ಅಥವಾ ವುಡನ್ ಆ್ಯಂಡ್ ಪೇಪರ್ ಟೆಕ್ನಾಲಜಿನಲ್ಲಿ ನಿಮ್ದು ಏನಾರ ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದರೆ ವಿತೌಟ್ ಎಕ್ಸ್ಪೀರಿಯನ್ಸ್, ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಇಲ್ದಂಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಗುಡ್ ನಂಬರ್ ಆಫ್ ವೇಕೆನ್ಸಿ ಇದೆ, ಮೊತ್ತ 6 ವೇಕೆನ್ಸಿ ಇದೆ. ಎಲಿಜಿಬಿಲಿಟಿ ನೋಡಿ, ಏಜ್ ಎಲಿಜಿಬಿಲಿಟಿ 18 to 28 years. ಸೊ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ನೋಡಿ ಡಿಸಿಪ್ಲೈನ್, ಯಾವುದು ಸಿವಿಲ್ ಅವ್ರಿಗೆ. ಇದೂ ಅಷ್ಟೇ ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಇದೆ. ಇದಕ್ಕೂ 18 ಇಂದ 28 ವರ್ಷ. ಟೋಟಲ್ ವೇಕೆನ್ಸಿ 2 ಇದೆ. ಇದು UR ಅಲ್ಲೇ ಇರಬೇಕನ್ಸುತ್ತೆ. ನೋಡಿ ಅದು ಯಾವ ಕ್ಯಾಟಗರಿಯಲ್ಲಿದೆ. ಜನರಲ್ ಬಂತು, UR ಅಲ್ಲಿ ಬಂತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಕ್ಕೇನು ಕೇಳ್ತಿದ್ದಾರೆ ಅಂದರೆ SSLC ಆಗಿದ್ದು 2 years ITI ಆಗಿದ್ದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ITI ಆಗಿದ್ದರೆ 2 years ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾನೆ ರಿಲೆವೆಂಟ್ ಫೀಲ್ಡಲ್ಲಿ. ಅದಾಗಿ ನಂತರ ಡಿಪ್ಲೊಮಾ ಮೇಲೆ ನೀವೇನಾದರೂ ಅಪ್ಲೈ ಮಾಡ್ತೀರಂದರೆ 60% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಯಾವುದರಲ್ಲಿ? ಸಿವಿಲ್ ಇಂಜಿನಿಯರಿಂಗ್. ಡಿಪ್ಲೊಮಾ ಇನ್ ಸಿವಿಲ್ ಆಗಿದೆ, 60% ಅಗ್ರಿಗೇಟ್ ಇದೆ, ಎಕ್ಸ್ಪೀರಿಯನ್ಸ್ ಇಲ್ಲ, ಎಲಿಜಿಬಲ್ ಇದ್ದೀರಾ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ, 60% ಅಗ್ರಿಗೇಟ್ ಇದೆ, ಎಕ್ಸ್ಪೀರಿಯನ್ಸ್ 10 years ಇದೆ, 5 years ಇದೆ, 4 years ಇದೆ. ಓಕೆ, ನೀವು ಎಲಿಜಿಬಲ್ ಇದ್ದೀರಾ, ಅಪ್ಲೈ ಮಾಡ್ಕೋಬೋದು. ಡಿಪ್ಲೊಮಾ 60% ಇಲ್ಲ, 55% ಇದೆ, 50% ಇದೆ, 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಎಲಿಜಿಬಲ್ ಇಲ್ಲ. ಯಾಕೆ? ನಿಮ್ಮದು 60% ಅಗ್ರಿಗೇಟ್ ಇರಲೇಬೇಕು. 10 ವರ್ಷ ಇರಲಿ, 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ನಿಮ್ಮದು 60% ಅಗ್ರಿಗೇಟ್ ಇಲ್ಲ ಅಂದರೆ ನೀವು ಎಲಿಜಿಬಲ್ ಇರಲ್ಲ. ಓಕೆ, ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ. ಸೊ ನಿಮ್ಮದು ಡಿಪ್ಲೊಮಾ 3 years ಆಗಿರಬೇಕು, 60% ಅಗ್ರಿಗೇಟ್ ಇರಬೇಕು. ರಿಲೆವೆಂಟ್ ಟ್ರೇಡಲ್ಲಿ, ರಿಲೆವೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ರೇ ನೀವು ಎಲಿಜಿಬಲ್ ಇರ್ತೀರಾ. ಡಿಪ್ಲೊಮಾ ಆಗಿದ್ದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನು ನೋಡಿ ಕೆಮಿಸ್ಟ್ರಿ ಹೇಳಿದ್ದಾರೆ. ಇದಕ್ಕೆ BSc ಕೆಮಿಸ್ಟ್ರಿ ಆಗಿದ್ದರೆ ಸಾಕು. ಸೊ BSc PCM ಮಾಡಿರ್ತೀರಾ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ, ಯಾವುದೇ PCM ಒಟ್ಟಿಗಂತೂ ಕೆಮಿಸ್ಟ್ರಿ ಓದಿದ್ದೀರಪ್ಪ ಅಂದರೆ ಸಾಕು. 60% ಅಗ್ರಿಗೇಟ್ ಇತ್ತಾ, ಏಜ್ ಎಲಿಜಿಬಿಲಿಟಿ ಬರ್ತಿದೆನಾ, 2 ವೇಕೆನ್ಸೀಸ್ ಇದೆ, ನೀವು ಎಲಿಜಿಬಲ್ ಇದ್ದೀರಾ ನೋಡಿ. ಸೊ ಇಲ್ಲಿ BSc ಅವ್ರಿಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. BSc ಅವ್ರಿಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. BSc ಕಂಪ್ಲೀಟ್ ಆಗಿದೆ, ನಾನು BSc ಒಳಗಡೆ ಕೆಮಿಸ್ಟ್ರಿನ ಒಂದು ಸಬ್ಜೆಕ್ಟಾಗಿ ಓದಿದ್ದೀನಿ ಅಂತ ಇದ್ದರೆ ಸಾಕು. ಎಕ್ಸ್ಪೀರಿಯನ್ಸ್ ಇಲ್ದಂಗೆ ನೀವು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಟೋಟಲ್ ಎಷ್ಟು ವೇಕೆನ್ಸಿ ಇದೆ? 2 ವೇಕೆನ್ಸಿ ಇದೆ. ಏಜ್ ಎಷ್ಟು? 18 ಇಂದ 28 ವರ್ಷ ಇರಬೇಕಷ್ಟೇ.
ಓಕೆ, ಇದು ಯು ಆರ್ಗೆ ನಾನು ಹೇಳ್ತಿರೋದು ಅನ್ರಿಸರ್ವ್ಡ್ ಕ್ಯಾಟಗಿರಿಗೆ. ಎಸ್ ಸಿಗೆ ಎಸ್ ಟಿಗೆ ಕ್ಯಾಟಗಿರಿ 1 ಮತ್ತು 2A 2B 3A 3Bಗೆ ಇವರಿಗೆಲ್ಲ ಮತ್ತೆ ಸಪ್ರೇಟ್ ಆಗಿರುತ್ತೆ. ಓಕೆ, ಅವ್ರು ಯಾಕಂದರೆ ಅವರೆಲ್ಲ OBC ಬರ್ತಾರೆ. ಇದು ಯು ಆರ್ ಎಲ್ ಇರೋದು. ಇದು ಅದೇ ಥರ ನೋಡಿ, ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ನಾನ್ ಟೆಕ್ನಿಕಲ್ ಜಾಬು, ಪೋಸ್ಟ್ ನೇಮ್ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತೇಳಿ ಇಲ್ಲಿ ಟೋಟಲ್ 2 ವೇಕೆನ್ಸೀಸ್ ಇದೆ. ಇದು ಎರಡು ಕಂಪ್ಲೀಟಾಗಿ ಯು ಆರ್ ಎಲ್ ಇದೆ, ಇದನ್ನು ಕಂಪ್ಲೀಟಾಗಿ ಯು ಆರ್ ಇದೆ. ಇದು ಆಫೀಸ್ ಅಸಿಸ್ಟೆಂಟ್. ಇದಕ್ಕೇನು ಕೇಳ್ತಾನೆ ಅಂದರೆ ನಿಮ್ಮದು BCom ಆಗಿದ್ದರೆ ಸಾಕು, 60% ಅಗ್ರಿಗೇಟ್ ಇದ್ದರೆ ಸಾಕು. ಇಲ್ಲೂ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಇಲ್ಲಿ ನೋಡಿ, ಯಾವುದೇ ಥರದ ಗ್ರ್ಯಾಜುಯೇಟ್ ಇರಲಿ 60% ಅಗ್ರಿಗೇಟ್ ಇದ್ದರೆ ಸಾಕು. ನೀವು BE ಮಾಡಿ, BCom ಮಾಡಿ, BSc ಮಾಡಿ, ಯಾವುದಾದ್ರೂ ಮಾಡಿರಿ, ಒಟ್ಟಿಗಂತೂ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಅದು ಯಾವುದು? ಈ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್. ಎಷ್ಟು ವೇಕೆನ್ಸಿ ಇದೆ? ಟೋಟಲ್ 2 ವೇಕೆನ್ಸಿ ಇದೆ. ಏಜ್ ಎಲಿಜಿಬಿಲಿಟಿ ಎಷ್ಟು? 18 ಇಂದ 28 ವರ್ಷ. ಸೊ ಈ ಒಂದು ವೇಕೆನ್ಸಿಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸೊ ITI ಮಾಡಿದರೆ ಮಾತ್ರ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು. ಅದು ಎಷ್ಟು ವರ್ಷ? 2 ವರ್ಷ. ಆ 2 ವರ್ಷದಲ್ಲಿ 1 ವರ್ಷ ವಿನಾಯಿತಿ ಕೊಡ್ತಾರೆ. ಹೆಂಗೆ? ನಿಮ್ಗೆ ಏನಾದ್ರು ಅಪ್ರೆಂಟಿಸ್ಶಿಪ್ 1 ವರ್ಷ ಮಾಡಿದರೆ ಇನ್ನು 1 ವರ್ಷ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿನಲ್ಲಿ ಪಡ್ಕೊಂಡಿರ್ಬೇಕಷ್ಟೇ. ಓಕೆ, ಸೊ BSc BCom ಮಾಡಿರೋರಿಗೆ, BSc ಅವ್ರಿಗೂ ಇಲ್ಲಿ ನೋಟಿಫಿಕೇಶನ್. BSc ಕೆಮಿಸ್ಟ್ರಿ ಓದಿದ್ರೆ ಸಾಕು. BScನಲ್ಲಿ ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಇದ್ದರೆ ಸಾಕು. ನೋಡಿ, CBZ ಮಾಡಿದ್ರು ಕೆಮಿಸ್ಟ್ರಿ ಓದಿರ್ತೀರ, PCM ಮಾಡಿದ್ರು ಕೆಮಿಸ್ಟ್ರಿ ಓದಿರ್ತೀರ. ಹಾಗಿದ್ದಾಗ ನೀವು ಇದಕ್ಕೆ ಈಸಿಯಾಗಿ ಮಾಡ್ಕೊಳ್ಬೋದಲ್ಲ. ಸೊ ಹಾಗಾಗಿ ಈ ಒಂದು ನೋಟಿಫಿಕೇಷನ್ಗೆ BSc ಕಂಪ್ಲೀಟ್ ಆಗಿದ್ರು, BCom ಕಂಪ್ಲೀಟ್ ಆಗಿದ್ರು, ಯಾವುದೇ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ರು, ಡಿಪ್ಲೊಮಾ ಆಗಿದ್ರು, ITI ಆಗಿದ್ರು, ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಏನಂದರೆ ವೇಕೆನ್ಸಿ ಅವ್ರವ್ರ ಡಿಪಾರ್ಟ್ಮೆಂಟ್, ಅವ್ರವ್ರ ಟ್ರೇಡ್ಗೆ ವೇಕೆನ್ಸಿ ಸ್ವಲ್ಪ ವೇರಿಯೇಷನಲ್ಲಿದ್ದಾವೆ. BSc ಆಗಿರೋರಿಗೆ ನೋಡಿ 2 ವೇಕೆನ್ಸಿ, BCom ಆಗಿರೋರಿಗೆ 2 ವೇಕೆನ್ಸಿ, ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ರು 2 ವೇಕೆನ್ಸಿ. ಇಲ್ಲಿ ಯಾರಿಗೆ ಜಾಸ್ತಿ ಇದೆ ಅಂದರೆ ಡಿಪ್ಲೊಮಾ ಮತ್ತು ITIದವ್ರಿಗೆ. ಡಿಪ್ಲೊಮಾ ಎಲೆಕ್ಟ್ರಿಕಲು, ಮೆಕ್ಯಾನಿಕಲು, ಮತ್ತು ಇದು ಯಾವುದು ಟ್ರಿಪಲಿ, ಡಿಪ್ಲೊಮಾ ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು, ಮತ್ತು ಇದು ಯಾವುದು ಮೆಕ್ಯಾನಿಕಲು ಹಾಗೂ ಸಿವಿಲ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್, ಇದರಲ್ಲಿ ಮಾಡಿರೋರಿಗೆ ಒಳ್ಳೆಯ ಅವಕಾಶ ಇದೆ. ಓಕೆ, ಸೊ ಅಪ್ಲೈ ಮಾಡಿ. ಇನ್ನೊಂದು ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ನಿಮಗೆ ಇಷ್ಟು ವೇಕೆನ್ಸೀಸಲ್ಲಿ ಕೆಲವರು ಏನು ಮಾಡ್ತೀರಾ? ITIನೂ ಮಾಡಿರ್ತೀರ, ಆದಮೇಲೆ ಡಿಪ್ಲೊಮೋನು ಮಾಡಿರ್ತೀರ. ಸೊ ನನಗೆ ITI ಮೇಲೂ ಅಪ್ಲೈ ಮಾಡ್ತೀನಿ, ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತೀನಿ ಅಂತ ಬರಲ್ಲ. ಯಾವುದಾದ್ರೂ ಒಂದ್ರ ಮೇಲೆ ಮಾತ್ರ ಅಪ್ಲೈ ಮಾಡುವ, ಅದು ಒಂದೇ ಪೋಸ್ಟ್ಗೆ ಅಪ್ಲೈ ಮಾಡಬೇಕು. ನಾನು ಮೆಕ್ಯಾನಿಕಲ್ ಮೇಲೆ ಅಪ್ಲೈ ಮಾಡ್ತೀನಿ, ಮೆಕ್ಯಾನಿಕಲ್ ಮೇಲೆ ಮಾತ್ರ ಅಪ್ಲೈ ಮಾಡಬೇಕು. ನಾನು ಮೆಕ್ಯಾನಿಕಲ್ ಮೇಲೂ ಅಪ್ಲೈ ಮಾಡ್ತೀನಿ, ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಇದೆಲ್ಲ ಗ್ರ್ಯಾಜುಯೇಷನ್, ಇದಕ್ಕೂ ಅಪ್ಲೈ ಮಾಡ್ತೀನಿ ಅಂದರೆ ಬರಲ್ಲ. ಯಾಕಂದರೆ ಇಲ್ಲಿ ಹೇಳ್ತಾ ನೋಡಿ, ಒಂದು ಕ್ಯಾಂಡಿಡೇಟು ಕ್ಯಾನ್ ಅಪ್ಲೈ ಫಾರ್ ಓನ್ಲಿ 1 ಪೋಸ್ಟ್, ಕೇವಲ ಒಂದೇ ಪೋಸ್ಟ್ಗೆ ಮಾತ್ರ ಅಪ್ಲೈ ಮಾಡ್ಬೋದು. ಮಲ್ಟಿಪಲ್ ಅಪ್ಲಿಕೇಶನ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ ಲಾಸ್ಟಲ್ಲಿ ಯಾವ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ. ಫೀಸ್ ಕಟ್ಟಿರೋ ಫೀಸು ಬರಲ್ಲ, ಹೊರಟೋಯ್ತು. ಹಾಗಾಗಿ ಇರುವಂಥ ಎಲ್ಲ ನೋಟಿಫಿಕೇಶನ್ ಇರುವಂಥ ಎಲ್ಲ ವೇಕೆನ್ಸೀಸಲ್ಲಿ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ, ಮಲ್ಟಿಪಲ್ ಪೋಸ್ಟಿಗೆ ಎಲಿಜಿಬಲ್ ಇದ್ದರು ಒಂದಕ್ಕೆ ಅಪ್ಲೈ ಮಾಡಿ, ಯಾವುದಾದ್ರೂ ಒಂದಕ್ಕೆ. ನೋಟಿಫಿಕೇಷನಲ್ಲಿ ಹೇಳಿದೆ ನೋಡಿ, ಕ್ಲಿಯರಾಗಿ ಹೇಳಿದ್ದಾನೆ. ಒಂದು ಕ್ಯಾಂಡಿಡೇಟ್ ಕೇವಲ ಒಂದು ನೋಟಿಫಿಕೇಷನ್, ಒಂದು ವೇಕೆನ್ಸಿಗೆ ಮಾತ್ರ ಅಪ್ಲೈ ಮಾಡ್ಬೋದು ಅಷ್ಟೇ. 2 3 ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿ ಯಾವುದಾದ್ರೂ ಒಂದು ಜಾಸ್ತಿ ವೇಕೆನ್ಸೀಸ್ ಇರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡಿ. ನೀವು ಎಲಿಜಿಬಲ್ ಇದ್ದರೆ 2 3 ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರಾ, ಯಾವುದಕ್ಕೆ ಜಾಸ್ತಿ ವೇಕೆನ್ಸಿ ಇರುತ್ತೆ ಅಲ್ಲಿ ಅಪ್ಲೈ ಮಾಡಿರಿ. ಸೊ ಇಲ್ಲೇನು ಮೇಲೆ ವೇಕೆನ್ಸೀಸ್. ಮತ್ತು ಇಲ್ಲಿ ನೋಡಿ, ನೀವು ಡಿಪ್ಲೊಮಾ ಇನ್ ಫುಲ್ ಟೈಮ್ ಮಾಡಬೇಕು. ನಾನು ಓಪನ್ ಯೂನಿವರ್ಸಿಟಿನಲ್ಲಿ ಮಾಡಿದ್ದೀನಿ, ನಾನು ನೈಟ್ ಕಾಲೇಜ್ ಮಾಡಿದ್ದೀನಿ ಅಂದರೆ ಎಲಿಜಿಬಲ್ ಇರಲ್ಲ. ಇಲ್ಲಿ ಹೇಳಿದ್ದಾನೆ ಏನು, ಫುಲ್ ಟೈಮ್ ಕಂಪ್ಲೀಟ್ ರೆಗ್ಯುಲರ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಅದು ಇನ್ನು ಪಾರ್ಟ್ ಟೈಮ್ ಏನದು ನೈಟ್ ಕಾಲೇಜ್ ಹೋಗಿರೋದು ಇರ್ಬೋದು, ಬಟ್ ಫುಲ್ ಟೈಮ್ ಆಗಿರಬೇಕು ಅಂತ ಹೇಳ್ತಾನೆ. ಆಲ್ ಕ್ವಾಲಿಫಿಕೇಷನ್ ಮೆನ್ಷನ್ಡ್ ಅಬೌವ್ ಶೆಲ್ ಬಿ ಫುಲ್ ಟೈಮ್ ಓನ್ಲಿ. ಫುಲ್ ಟೈಮ್ ರೆಗ್ಯುಲರ್ ಕಾಲೇಜ್ಗೆ ಹೋಗಿ ಬರ್ತಾರಲ್ಲ, ಡಿಸ್ಟೆನ್ಸ್ ಎಜುಕೇಷನ್ ಮಾಡಿದರೆ ಮತ್ತೆ ಎಲಿಜಿಬಲ್ ಇಲ್ಲ. ಇಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡ್ಕೊಂಡಿದ್ರೆ ಎಲಿಜಿಬಲ್ ಇಲ್ಲ. ರೆಗ್ಯುಲರ್ ಮಾಡಿದರೆ ಮಾತ್ರ ಅಂಥ ಸ್ಟೂಡೆಂಟ್ಸ್ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ನೋಡಿ, ಎಲಿಜಿಬಿಲಿಟಿ ನೋಡಿ, ನಾನು ಹೇಳಿದ್ನಲ್ಲ URಗೆ ಮೇಲ್ಗಡೆ ಕೊಟ್ಟಿದ್ದು 28 ವರ್ಷ ಅಂತೇಳಿ. SC STಗೆ 5 ವರ್ಷ ರಿಲ್ಯಾಕ್ಸೇಷನ್, 5 ವರ್ಷ ತನಕ ಇದೆ. ಅಂದರೆ 28 ಅಂದರೆ 28 + 5 ಎಷ್ಟು 33 ವರ್ಷ. 33 ಇಯರ್ಸ್ ಒಳಗಿರೋರು ಕೂಡ ನೀವು ಅಪ್ಲೈ ಮಾಡೋದು. ನೋಡಿ, ರಿಸರ್ವೇಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಈಸ್ ಆನ್ 36/2024 ವಿಲ್ ಬಿ ಎಕ್ಸ್ಟೆಂಡೆಡ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್. ಸೊ ನೋಡಿ, SC ST ಅವರು ಆ ಏಜ್ ಮೇಲೆ 5 ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ಇದೆ. ಸೊ ನೀವು 33 ಇಯರ್ಸ್ವರೆಗಿದ್ದರೂ ನೀವು ಎಲಿಜಿಬಲ್ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ನಿಮ್ಮ ಒಂದು ಏನಪ್ಪ ಅಂದರೆ ರಿಲ್ಯಾಕ್ಸೇಷನ್ ಕ್ಲೇಮ್ ಮಾಡಿದ್ರೆ ಅವರು ಒಂದು ಇದು ಕ್ಯಾಟಗಿರಿನಲ್ಲೇ ತೊಗೊಳಂಗಿರುತ್ತೆ ಅನಿಸುತ್ತೆ. ಸ್ವಲ್ಪ ಅದು ನೋಡ್ಕೊಂಡು ಮಾಡಿ. ರಿಲ್ಯಾಕ್ಸೇಷನ್ SC ST ಅವ್ರಿಗಾದ್ರೆ 5 ವರ್ಷ ಇದೆ, OBC ಅವರಿಗೆ 3 ವರ್ಷ ಇದೆ, ಮತ್ತು ಅದಾಗಿ ನಂತರ PWBD ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟಿಗೆ 10 ವರ್ಷ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗೆ 3 ವರ್ಷ ಕೊಟ್ಟಿದ್ದಾನೆ. ಸೊ ನೋಡ್ಕೊಳ್ಳಿ, ಇದೆಲ್ಲ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ಇದೊಂದು ಪರ್ಸೆಂಟೇಜ್ ಅಲ್ಲಿ ನಿಮಗೆ 60% ಅಂತ ಕೊಟ್ಟಿದ್ದಲ್ಲ, ಇಲ್ಲಿ ಹೇಳಿದ್ದಾನೆ SC ST ಕ್ಯಾಂಡಿಡೇಟ್ಸ್ಗೆ 5% ಏನು ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್, ಮಿನಿಮಮ್ ಪರ್ಸೆಂಟೇಜಲ್ಲಿ 5% ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನಿಮಗೆ ಏನಾದರೂ 55% ಇದ್ದರೂ ನೀವು ಅಪ್ಲೈ ಮಾಡ್ಕೋದು, ಯಾರು SC ST ಅವರು. ಓಕೆ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಓನ್ಲಿ ಫಾರ್ ರೆಸ್ಪೆಕ್ಟಿವ್ ಕ್ವಾಲಿಫಿಕೇಷನ್. Relaxation of 5% is only for the respective minimum marks as prescribed. No relaxation will be allowed in minimum educational qualification prescribed against the post. Qualification ಇಲ್ಲ, ಬಟ್ ಪರ್ಸೆಂಟೇಜ್ ಏನು ಕೊಟ್ಟಿದ್ರು 60% ಅಂತೇಳಿ. ಸೊ ಇವಾಗ ನೀವು ಡಿಪ್ಲೊಮಾ ಆಗಿರುತ್ತೆ, 60% ಇರಲ್ಲ. ಯಾರು SC ST ಕ್ಯಾಂಡಿಡೇಟ್ ಎಷ್ಟಿರುತ್ತೆ, 55 57 ಇರುತ್ತೆ ಯಾರು SC STಗೆ. ಓಕೆ, ಸೊ ನೀವು ಆದ್ರೂ ಎಲಿಜಿಬಲ್ ಅಪ್ಲೈ ಮಾಡ್ಬೋದು ಡಿಪ್ಲೊಮಾ ಮೇಲೆ. ಯಾಕಂದರೆ ಅವ್ರು ಹೇಳಿದ್ದಾರೆ 5% ರಿಲ್ಯಾಕ್ಸೇಷನ್ ಅಂತೇಳಿ. ಯಾರಿಗೆ? ಕೇವಲ SC ST ಅವರಿಗೆ. ಸೊ SC ST ಅವ್ರು ಏನಾದರೂ 55 ಮೇಲ್ಗಡೆ ಇದ್ರೂ
ಓಕೆ ಅಪ್ಲೈ ಮಾಡ್ಬೋದು. 54 ಮತ್ತು 53 ಇದ್ದರೆ ಬರಲ್ಲ, ಯಾಕಂದರೆ ಓನ್ಲಿ 5% ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡ್ಕೊಳ್ರಿ, ಭಾಳ ಕೇರ್ಫುಲ್ಲಾಗಿರಬೇಕು. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾರಂದ್ರೆ ನೋಡೋಣ. ಇಲ್ಲಿ ಇನ್ನೊಂದು ಎಕನಾಮಿಕಲಿ ವೀಕರ್ ಸೆಷನ್ ಹೇಳಿದ್ದಾರೆ, EWS ಏನೇನು ಇರಬೇಕು ಅಂತೇಳಿ. ಸೊ ಒಟ್ಟಿಗಂತ ನಿಮ್ಗೆ ಗೊತ್ತಾಗ್ತಿದ್ದಲ್ಲ, ಎಲ್ಲ ನೋಡ್ಕೊಳ್ಳಿ. ಏನಾರ ಡೌಟ್ ಇದ್ದರೆ ನನಗೆ ಕೇಳಿ, ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ, ಇದು ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ನೋಡ್ಕೊಂಡು ರಿಪ್ಲೈ ಹೇಳ್ತೀನಿ. ಸೊ SC STಗೆ ಫೀಸ್ ಬಗ್ಗೆ ನೋಡಿದ್ರೆ ಎಕ್ಸಾಮಿನೇಷನ್ ಫೀಸು ಮತ್ತು ಇಂಟಿಮೇಷನ್ ಚಾರ್ಜಸ್ ಅಂತ ಆಗ್ತಾ ಇದ್ದಾರೆ. SC ST ಮತ್ತು ಅಂದರೆ ಫಿಸಿಕಲಿ ವಿತ್ ಡಿಸಬಿಲಿಟಿ ಇದೆಲ್ಲ ಅವರು ಎಕ್ಸಾಮಿನೇಷನ್ ಫೀಸ್ ಕಟ್ಟಂಗಿಲ್ಲ, ಬಟ್ ಇಂಟಿಮೇಷನ್ ಚಾರ್ಜಸ್ ಕಟ್ಟಬೇಕು. ಯಾರು? SC ST ಅವರು. ಎಕ್ಸಾಮಿನೇಷನ್ ಫೀಸ್ ಇಲ್ಲ SC ST ಕ್ಯಾಂಡಿಡೇಟ್ಸ್ಗೆ, ಬಟ್ ಏನಂದರೆ ಇಂಟಿಮೇಷನ್ ಚಾರ್ಜಸ್ ಕಂಪಲ್ಸರಿ ಕಟ್ಟಲೇಬೇಕು. ಇನ್ನು ಅದರ್ಸ್ಗೆ ಯಾರು OBC ಮತ್ತು EWSಗೆ ಮತ್ತು ಅನ್ರಿಸರ್ವ್ಡ್ ಅವ್ರಿಗೆ 600 ರೂಪಾಯಿ ಇದೆ, ಇನ್ಕ್ಲೂಡಿಂಗ್ OBC ಅಂದರೆ ಜನರಲ್ UR ಅವ್ರಿಗೆ ಹಾಗೂ OBC ಮತ್ತು EWS ಅವರು. ಎಷ್ಟು ಫೀಸು? 600 ರೂಪಾಯಿ. ಈ 600 ರೂಪಾಯಲ್ಲಿ ಇಂಟಿಮೇಷನ್ ಚಾರ್ಜಸ್ ಇದೆ, ಎಕ್ಸಾಮಿನೇಷನ್ ಚಾರ್ಜಸ್ ಇದೆ. ಏನು? SC ST ಹಾಗೂ PW ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದಾರಲ್ಲ ಅವರಿಗೆ ಎಕ್ಸಾಮಿನೇಷನ್ ಫೀಸಿಂದ ವಿನಾಯಿತಿ ಇದೆ. ಏನಿಂದ ವಿನಾಯಿತಿ ಇಲ್ಲ? ಇಂಟಿಮೇಷನ್ ಚಾರ್ಜಸ್ಸಿಂದ ವಿನಾಯಿತಿ ಇಲ್ಲ. SC ಆಗಲಿ ST ಆಗಲಿ PWD ಆಗಲಿ ಎಕ್ಸಾಮಿನೇಷನ್ ಫೀಸ್ ಕಟ್ಟದೇ ಇದ್ದರೂ ಇಂಟಿಮೇಷನ್ ಚಾರ್ಜಸ್ ಏನಿದೆಲ್ಲ 200 ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು ಬೇರೆ ಕ್ಯಾಸ್ಟ್ ಅವರು ಅಂದರೆ ಇದು UR ಅವರು, OBC ಮತ್ತು EWS ಅವರು 600 ರೂಪಾಯಿ ಕಟ್ಟಬೇಕಾಗುತ್ತೆ. ಓಕೆನಾ? ಇದು ಎಕ್ಸಾಮಿನೇಷನ್ ಫೀಸ್. ನೆಕ್ಸ್ಟ್ ಇನ್ನು ಪೇ ಸ್ಕೇಲ್ ನೋಡಿ. ಡಿಪ್ಲೊಮಾ ಆಗಿದ್ದರೆ ನಿಮಗೆ ಬೇಸಿಕ್ ಪೇ 24,500 ರೂಪಾಯಿ ಅಂತ ಹೇಳಿದ್ದಾರೆ. ಇದು ಲೆವೆಲ್ 2 ಇದೆ, ಪೇ ಸ್ಕೇಲ್ ಲೆವೆಲ್ 2 ಇದೆ. ಓಕೆ, 7th ಪೇ ಕಮಿಷನ್ ಅಪ್ಲೈ ಆಗಿದೆ. 24,500 ರೂಪಾಯಿ ಬೇಸಿಕ್ ಅಂದರೆ ಒಂದು 35-40 ಅಂತೂ ಬಂದೇ ಬರುತ್ತೆ. ಓಕೆ, ಅದರ್ ಅಲೈನ್ಸಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಬೇಸಿಕ್ ಪೇ ಪ್ಲಸ್ ಸೆಂಟ್ರಲ್ ಡೇ ಅಲೈನ್ಸು 50% ಪ್ರೆಸೆಂಟ್ ಆಗಿದೆ. HRA ಬಂದು 18% ಇದೆ, ಮೈಸೂರಲ್ಲಿ 18% ಅಂತೆ, 18% ನೋಡಿ ಮೈಸೂರಲ್ಲಿ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದೇನು ಹೇಳಿದ್ದಾನೆ, ಇನ್ನು ಬೇರೆ ಎಲ್ಲ ಅಲೈನ್ಸಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾನೆ. ಎಲ್ಲ ಅಲೈನ್ಸಸ್ ಸೇರಿದ್ರೆ ಒಂದು 40ವರೆಗೂ ಬರ್ಬೋದು, ಬಟ್ ಒಳ್ಳೆ ವೇಕೆನ್ಸಿ ಇದೆ. ಜಾಬ್ ಅವಕಾಶ ಬಂದರೆ ಅಪ್ಲೈ ಮಾಡಬೇಕು. ಸ್ಯಾಲ್ರಿ ನೆಕ್ಸ್ಟ್ ಥಿಂಕ್ ಮಾಡಿರಿ. ಓಕೆನಾ? ನೆಕ್ಸ್ಟ್ ನೋಡಿ ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಿರುತ್ತೆ ಅಂದರೆ, ಇದಕ್ಕೆ ಆನ್ಲೈನ್ ಟೆಸ್ಟ್ ಇದೆ, ಅದಾಗಿ ನಂತರ ಒಂದು ಸ್ಕಿಲ್ ಟೆಸ್ಟ್ ಇದೆ. ಸ್ಕಿಲ್ ಟೆಸ್ಟು ಇಡ್ಬೋದು. ಓಕೆ, ಆನ್ಲೈನ್ ಟೆಸ್ಟು, ಒಂದು ಸ್ಕಿಲ್ ಟೆಸ್ಟ್ ಬೇಕಂದರೆ ಇಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲೇನಪ್ಪ ಅಂದರೆ ಸ್ಕಿಲ್ ಟೆಸ್ಟ್ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇದೆ. ಆನ್ಲೈನ್ ಟೆಸ್ಟ್ ಕಂಪಲ್ಸರಿ ಬರೀಲೇಬೇಕು. ಆನ್ಲೈನ್ ಟೆಸ್ಟ್ ಮೇಲೆ ಏನು ಮಾರ್ಕ್ಸ್ ಗೈನ್ ಮಾಡಿರ್ತಾರಲ್ಲ ಆ ಮಾರ್ಕ್ಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಸ್ಕಿಲ್ ಟೆಸ್ಟಲ್ಲಿ ಹೋಗಬೇಕು. ಸ್ಕಿಲ್ ಟೆಸ್ಟಲ್ಲಿ ಮಿನಿಮಮ್ 50% ಮಾರ್ಕ್ಸ್ ತಗೊಳ್ಳೇಬೇಕು. ಬಂದಿರೋ ಮಾರ್ಕ್ಸ್ ಸ್ಕಿಲ್ ಟೆಸ್ಟಲ್ಲಿ ಗೈನ್ ಮಾಡ್ಕೊಂಡಿರೋ ಮಾರ್ಕ್ಸ್ ಫೈನಲ್ ಲಿಸ್ಟ್ ರೆಡಿ ಮಾಡೋದಕ್ಕೆ ಕೌಂಟ್ ಮಾಡಲ್ಲ. ಜಸ್ಟ್ ಅದು ಕ್ವಾಲಿಫೈಯಿಂಗ್ ನೇಚರ್. ಏನು 50% ಮಾರ್ಕ್ಸ್ ತೊಗೊಂಡು ಪಾಸ್ ಮಾಡ್ಕೋಬೇಕಷ್ಟೇ. ಅಲ್ಲಿ ಗಳಿಸಿರುವಂಥ ಅಂಕಗಳು ಯಾವುದರಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಗಳಿಸಿರುವಂಥ ಅಂಕಗಳು ಫೈನಲ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡಲ್ಲ. ಜಸ್ಟ್ ಇದು ಕ್ವಾಲಿಫೈಯಿಂಗ್ ನೇಚರ್. ಯಾವುದು? ಸ್ಕಿಲ್ ಟೆಸ್ಟು ಬರೀ ಕ್ವಾಲಿಫೈಯಿಂಗ್ ನೇಚರ್. ಸೊ ಹಾಗಿದ್ದಾಗ ಯಾವ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ? ಆನ್ಲೈನ್ ಟೆಸ್ಟ್ ಏನಿರುತ್ತಲ್ಲ ಆಬ್ಜೆಕ್ಟಿವ್ ಟೆಸ್ಟು, ಅದರಲ್ಲಿ ಬಂದಿರುವಂಥ ಅಂಕಗಳೇ ನಮಗೆ ಮೇಯ್ನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಏನಿರುತ್ತಲ್ಲ ಟೆಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಇರುತ್ತೆ, ಹಿಂದಿ ಲ್ಯಾಂಗ್ವೇಜಲ್ಲೂ ಇರಲ್ಲ, ಕನ್ನಡದಲ್ಲೂ ಇರಲ್ಲ, ಓನ್ಲಿ ಇಂಗ್ಲೀಷಲ್ಲಿ ಇರುತ್ತೆ ಟೆಸ್ಟ್ ಪೇಪರು. ಇನ್ನು ಫಾರ್ಮೇಟ್ ನೋಡೋದಾದರೆ ನೋಡಿ, ಇಲ್ಲೇನು ಮೆಕ್ಯಾನಿಕಲು, ಎಲೆಕ್ಟ್ರಾನಿಕ್ಸು, ಸಿವಿಲು, ಪಲ್ಪ್ ಪೇಪರು, ಸಿವಿಲು, ಕೆಮಿಸ್ಟ್ರಿ ಅಂದರೆ ಡಿಪ್ಲೊಮಾ ಮೇಲಿರುವಂಥವು ಇವೆಲ್ಲ. ಇವಕ್ಕೆಲ್ಲ ಎಕ್ಸಾಮ್ ಫಾರ್ಮೇಟ್ ಈ ಥರ ಇದೆ. ಪಾರ್ಟ್ A, ಪಾರ್ಟ್ B ಅಂತಿದೆ. ಟೋಟಲ್ 100 ಅಂಕಗಳು. ಸೊ ಲಾಜಿಕಲ್ ರೀಸನಿಂಗಿಗೆ 20 ಮಾರ್ಕು, 20 ಕ್ವಶನು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 20 ಕ್ವಶನ್, 20 ಮಾರ್ಕು. ಜನರಲ್ ಅವೇರ್ನೆಸ್ಸು 20 ಕ್ವಶನ್, 20 ಮಾರ್ಕ್. ಇದಕ್ಕೆ ಟೋಟಲ್ ಎಷ್ಟು? 60 ಮಾರ್ಕಿಗೆ ಮೊತ್ತ 80 ನಿಮಿಷ. ಅದೇ ಥರನೇ ಟೆಕ್ನಿಕಲ್ ನಾಲೆಡ್ಜ್, ಟೆಕ್ನಿಕಲ್ ಪೇಪರು ಇದೆ, ಅದು ಪಾರ್ಟ್ B ನಲ್ಲಿದೆ. ಟೋಟಲ್ 40 ಕ್ವಶನು, 40 ಮಾರ್ಕು. ಇದಕ್ಕೆಷ್ಟು? 40 ನಿಮಿಷ. ಒಟ್ಟಾರೆ 120 ನಿಮಿಷ, 100 ಪ್ರಶ್ನೆ, 100 ಮಾರ್ಕ್. ಓಕೆ, ಇದಕ್ಕೆ ನೆಗೆಟಿವ್ ಇದೆಯಾ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಇಲ್ಲ. ಮುಂದೆ ತೋರಿಸ್ತೀನಿ ಎಲ್ಲಿ ಮೆನ್ಷನ್ ಮಾಡಿದೆ ಅಂತೇಳಿ. ಇದೆಲ್ಲ ಆನ್ಲೈನ್ ಟೆಸ್ಟ್ ಇರುತ್ತೆ. ಪೆನ್ ಪೇಪರ್ ಟೆಸ್ಟ್ ಅಲ್ಲ, ಆನ್ಲೈನ್ ಟೆಸ್ಟ್ ಅಂದರೆ CBT ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಯಿತಾ, ಕ್ವಾಲಿಫೈ ಆದರೆ ನೆಕ್ಸ್ಟ್ ಏನು ಮಾಡ್ತಾನೆ? ಸ್ಕಿಲ್ ಟೆಸ್ಟ್ ಕಳಿಸ್ತಾನೆ. ಸ್ಕಿಲ್ ಟೆಸ್ಟ್ ಆಯ್ತು ಅಂತಂದರೆ ಇಲ್ಲಿ ಬಂದಿರೋಂಥ ಅಂಕಗಳಲ್ಲಿ 50% ನೀವು ಕ್ರಾಸ್ ಆಯ್ತು ಅಂದರೆ ಇದು ಪಾಸ್. 50% ಕೆಳಗಡೆ ಬಂತಂದರೆ ಫೇಲ್. ಇಲ್ಲಿ 100ಕ್ಕೆ 100 ತೆಗೆದಿದ್ದು ಇಲ್ಲಿ ಸ್ಕಿಲ್ ಟೆಸ್ಟ್ ಪಾಸ್ ಆಗಲಿಲ್ಲ ಅಂದರೆ ಫೇಲ್. ಇದು ನೀವು 100ಕ್ಕೆ 100 ತೆಗೆದು ಸ್ಕಿಲ್ ಟೆಸ್ಟ್ ಪಾಸ್ ಆಯ್ತು ಅಂದರೆ ನೀವೇ ಟಾಪಲ್ಲಿದ್ದೀರಿ ಅಂತ ಅರ್ಥ. ಓಕೆ, ಸೊ ಸ್ಕಿಲ್ ಟೆಸ್ಟು ಪಾಸ್ ಆಗಲೇಬೇಕು. ಬಟ್ ಸ್ಕಿಲ್ ಟೆಸ್ಟಲ್ಲಿ ಬಂದಿರೋ ಮಾರ್ಕ್ಸು ನಮಗೆ ಕನ್ಸಿಡರ್ ಆಗಲ್ಲ ಫೈನಲಿಸ್ಟ್ ರೆಡಿ ಮಾಡೋಕ್ಕೆ. CBTನಲ್ಲಿ ಬಂದಿರೋಂಥ ಮಾರ್ಕ್ಸೇ ಕನ್ಸಿಡರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡಿ, ಇದೆಲ್ಲ ನಾನ್ ಟೆಕ್ನಿಕಲ್ ಪೋಸ್ಟು, ಯಾವುದು ಅಸಿಸ್ಟೆಂಟ್ ಪೋಸ್ಟು ಮತ್ತು ಆಫೀಸ್ ಅಸಿಸ್ಟೆಂಟ್ ಇರೋಂಥ ಎಕ್ಸಾಮ್ ಫಾರ್ಮೇಟು. ಇದನ್ನು ನೋಡ್ಕೊಳ್ಳಿ ಸ್ವಲ್ಪ. ಎಕ್ಸಾಮ್ ಫಾರ್ಮೇಟ್ ಹೆಂಗಿದೆ ಅನ್ಕತ್ತೆ ಅಂತೇಳಿ ಸೇಮ್ ಫಾರ್ಮೇಟ್ ಇದೆ ಆಲ್ಮೋಸ್ಟ್. ಬಟ್ ಇಲ್ಲಿ ನೋಡಿ ನೆನ್ಪಿಟ್ಕೊಳ್ಳಿ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅವರು ಎಕ್ಸಾಮು ನಿಮಗೆ ಕೇವಲ ಇಂಗ್ಲೀಷಲ್ಲಿರುತ್ತೆ. ಹಿಂದಿಯಲ್ಲಿ ಕೊಟ್ಟಿಲ್ಲ, ಕನ್ನಡದಲ್ಲಿ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅನ್ನಂಗಿಲ್ಲ. ಎಕ್ಸಾಮ್ ಎಂಟೈರ್ ಎಕ್ಸಾಮ್ ಏನಿರುತ್ತಲ್ಲ, ಆಪ್ಟಿ ಇರಲಿ, ಕನ್ನಡ, ಇದು ಯಾವುದು ರೀಸನಿಂಗ್ ಇರಲಿ, ಜನರಲ್ ಅವೇರ್ನೆಸ್ ಇರಲಿ, ಟೆಕ್ನಿಕಲ್ ಪೇಪರ್ ಇರಲಿ, ಎಲ್ಲ ಕ್ವಶನ್ಸು ಓನ್ಲಿ ಒಂದು ಲ್ಯಾಂಗ್ವೇಜಲ್ಲಿ ಇರುತ್ತೆ. ನೀವು ನಮ್ಮ ಕರ್ನಾಟಕ ಎಕ್ಸಾಮ್ಸ್ ಅಟೆಂಡ್ ಮಾಡಿದರೆ ಪೇಪರ್ ಏನಲ್ಲಿ ಕೊಡ್ತಾನೆ? ಕನ್ನಡದಲ್ಲಿ ಕೊಡ್ತಾನೆ, ಇಂಗ್ಲೀಷಲ್ಲಿ ಕೊಡ್ತಾನೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದರೆ ರೈಲ್ವೆ ಎಕ್ಸಾಮ್ಸು 22 ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾನೆ. ಬೇರೆ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಹಿಂದಿನಲ್ಲಿ ಕೊಟ್ಟಿರ್ತಾನೆ, ಇಲ್ಲ ಇಂಗ್ಲೀಷಲ್ಲಿ ಕೊಟ್ಟಿರ್ತಾನೆ. ಬಟ್ ಇಲ್ಲಿ ಯಾವುದು? BNPN ನೋಟಿಫಿಕೇಶನ್. ಈ ನೋಟಿಫಿಕೇಷನ್ಗೆ ಏನು ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ, ಆ ಆನ್ಲೈನ್ ಟೆಸ್ಟು ಕೇವಲ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಓನ್ಲಿ ಇಂಗ್ಲೀಷ್, ಕನ್ನಡದಲ್ಲಿ ಇರಲ್ಲ. ಓಕೆ,
ಸೊ ಇಂಗ್ಲೀಷಲ್ಲೇ ಪ್ರಿಪೇರ್ ಆಗಬೇಕು, ಇಂಗ್ಲೀಷಲ್ಲೇ ಅಟೆಂಡ್ ಮಾಡ್ಕೋಬೇಕು. ಸೊ ಯಾರೆಲ್ಲ ಡಿಪ್ಲೊಮಾ ಮಾಡ್ಕೊಂಡಿರ್ತೀರಾ, ITI ಮಾಡ್ಕೊಂಡಿರ್ತೀರಾ ಅವರೆಲ್ಲ ಇಂಗ್ಲೀಷಲ್ಲೇ ಪ್ರಿಪೇರ್ ಆಗಬೇಕಾಗುತ್ತೆ. ಕನ್ನಡದಲ್ಲಿ ಪ್ರಿಪೇರ್ ಆದರೆ ಸ್ವಲ್ಪ ಪೆಟ್ಟಾಗ್ಬೋದು. ಓಕೆ, ಕನ್ನಡದಲ್ಲಿ ಪ್ರಿಪೇರ್ ಆಗಿ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊತೀನಿ ಅಂದರೆ ತೊಂದರೆ ಇಲ್ಲ. ಬಟ್ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಕ್ವಶನ್ಸ್ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದರೆ ಕ್ವಶನ್ ಪೇಪರಲ್ಲಿ ಮೆನ್ಷನ್, ಇಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾನೆ ಏನು ಕ್ವಶನ್ ಪೇಪರ್ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಇಂಗ್ಲೀಷಲ್ಲೇ ಇರುತ್ತೆ ಅಂತ ಹೇಳಿದ್ದಾನೆ. ಓಕೆ, ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟು ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಟೈಮ್ ಎಲ್ಲ ಕೊಟ್ಟಿದ್ದಾನೆ, ಇದನ್ನು ನೋಡ್ಕೊಳ್ಳಿ. ID ಕಾರ್ಡ್ಸ್ ಏನು ತೊಗೊಳ್ಬೇಕು, ಏನು ಕತೆ, ಸೆಂಟ್ರಲ್ ಕ್ಲಾಸ್ ಏನೇನಿದೆ ಅದೆಲ್ಲ ಮೆನ್ಷನ್ ಮಾಡಿದ್ದಾನೆ, ಅದರ್ ಕ್ಲಾಸು ಇವೆಲ್ಲ ನಮಗೆ ಬೇಕಾಗಿಲ್ಲ, ಬಟ್ ಆದರೂ ನಿಮ್ಗೆ ನೋಡ್ತೀರಾ ನೋಡ್ಕೊಳ್ಳಿ. ಅದಾಗಿ ನಂತರ ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾನೆ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್. 100 ಕ್ವಶನ್, ನೋ ನೆಗೆಟಿವ್ ಇಲ್ಲ. ಆಮೇಲೆ ಟೋಟಲ್ ಎಷ್ಟು ನಿಮಿಷ, 120 ನಿಮಿಷ. ಇದು ಹೆಂಗಿರುತ್ತೆ, 20 20 20 40, 20 ರೀಸನಿಂಗು, 20 ಆಪ್ಟಿಟ್ಯೂಡ್, 20 ಜನರಲ್ ಸ್ಟಡೀಸ್, 40 ಟೆಕ್ನಿಕಲ್. ಓಕೆ, ಸೊ ನೆಗೆಟಿವ್ ಇಲ್ಲ, ಇದನ್ನೊಂದು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಆದಮೇಲೆ ಇನ್ನೊಂದು ಕೇಳಿಷನ್ ನೋಡಿದ್ದಾನೆ, ಇಲ್ಲಿ ಮಿನಿಮಮ್ ಮಾರ್ಕ್ಸ್ ಇಷ್ಟು ಬರಲೇಬೇಕು. ಸೊ ನೀವು ನೋಡಿರ್ತೀರ KPTCL ಎಕ್ಸಾಮಲ್ಲಿ ಮಿನಿಮಮ್ 35 ಮಾರ್ಕ್ಸ್ ಕಂಪಲ್ಸರಿ ಇರಲೇಬೇಕಂತ ಹೇಳಿದ್ರಲ್ಲ, ಅದೇ ಥರನೇ BNPನಲ್ಲೂ ಕೊಟ್ಟಿದ್ದಾನೆ. ಸೊ 100 ಮಾರ್ಕಿಗೆ 40% UR ಅವರು ಕಂಪಲ್ಸರಿ ಬರಬೇಕು. ಅಂದರೆ ಎಷ್ಟು, 45 ಮಾರ್ಕ್ಸ್ ಮಿನಿಮಮ್ ಬರಲೇಬೇಕು. ಏನಾಗೋದಕ್ಕೆ, ಲಿಸ್ಟಿನಲ್ಲಿ ಎಂಟ್ರಿ ಆಗೋದಕ್ಕೆ, ಇದು ಸೆಲೆಕ್ಷನ್ ಪ್ರಾಸೆಸ್ ಎಂಟ್ರಿ ಆಗೋಕ್ಕೆ ಆ 45 ಮಾರ್ಕ್ಸ್ ಮೇಲೆ ಬಂದಿರೋದೆಲ್ಲ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಆ ಲಿಸ್ಟಿಂದ ಫೈನಲ್ ಲಿಸ್ಟ್ ಅಂದರೆ ಏನು, ಸ್ಕಿಲ್ ಟೆಸ್ಟ್ಗೆ ಟಾಪ್ ಮಾರ್ಕ್ಸ್ ಬಂದಿರ್ತಾರಲ್ಲ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದೆ ಇಲ್ಲಿ. URಗೆ EWSಗೆ ಎಷ್ಟು, ಮಿನಿಮಮ್ 45% ಅಂದರೆ 45 ಮಾರ್ಕ್ಸ್ ಬರಬೇಕು. OBC ಕ್ಯಾಟಗರಿಯವರು 40 ಮಾರ್ಕ್ಸ್, 100ಕ್ಕೆ 40 ಮಾರ್ಕ್ ಇರಲೇಬೇಕು ಕಂಪಲ್ಸರಿ. ಇನ್ನು SC ST ಅವರಿಗೆ 35 ಮಾರ್ಕ್ ಕಂಪಲ್ಸರಿ ಇರಲೇಬೇಕು. 35. ಸರ್ ನಾನು ಎಕ್ಸಾಮ್ ಬರ್ತಿದ್ದೀನಿ, ನಾನು 28 ಆಗುತ್ತಾ, ನಾನು ಸೆಲೆಕ್ಷನ್ ಆಗುತ್ತಾ ಅಂದ್ರೆ ಆಗಲ್ಲ. ಯಾಕೆ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು, 35. ಸರ್ ನಂದು 34 ಇದೆ, ಕ್ವಾಲಿಫೈ ಆಗ್ತೀನಾ ನಾನು, ಕ್ವಾಲಿಫೈ ಆಗಲ್ಲ. ಸರ್ 34ವರೆ ಇದೆ, ನಾವು ಒಳಗಡೆ ಎಂಟ್ರಿ ಆಗಲ್ಲ. 35 ಮಿನಿಮಮ್ ಮಾರ್ಕ್ಸ್ ಇರಲೇಬೇಕು SC STಗೆ. ಆದರೆ ಇನ್ನು OBCಗಾದರೆ 40 ಮಾರ್ಕ್ಸ್ ಇರಲೇಬೇಕು. URಗೆ EWSಗೆ 45 ಮಾರ್ಕ್ಸ್ ಬರಲೇಬೇಕು. ಬಂದರೆ ಮಾತ್ರ ನೀವು ಏನು ಮಾಡ್ತೀರಾ, ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಲಿಸ್ಟ್ನ ರೆಡಿ ಮಾಡ್ತಾರಲ್ಲ ಆ ಲಿಸ್ಟಲ್ಲಿ ಎಂಟ್ರಿ ಆಗ್ತೀರಾ. ಆ ಲಿಸ್ಟಿಂದ ಯಾರ್ಯಾರು 35 ಮೇಲೆ ಬಂದಿರ್ತಾರೆ, 40 ಮೇಲೆ ಬಂದಿರ್ತಾರೆ, 35 ಮೇಲೆ ಬಂದಿರ್ತಾರೆ, ಅವ್ರದ್ದೆಲ್ಲ ಲಿಸ್ಟ್ ರೆಡಿ ಮಾಡಿ ಆ ಲಿಸ್ಟಲ್ಲಿಂದ ವೇಕೆನ್ಸಿ ಏನಿರುತ್ತಲ್ಲ ಆ ವೇಕೆನ್ಸಿಗೆ ಒಂದು ಲಿಸ್ಟ್ನ ರೆಡಿ ಮಾಡ್ತಾರೆ. ನೀವು ಒಳಗಡೆ ಜಸ್ಟು ಎಂಟ್ರಿ ಆಗೋದಕ್ಕೆ, ಕ್ವಾಲಿಫೈ ಆಗೋಕ್ಕೆ ನಿಮಗೆ ಮಿನಿಮಮ್ ಮಾರ್ಕ್ಸ್ ಇದು. ಸ್ಕಿಲ್ ಟೆಸ್ಟಲ್ಲಿ ಮಿನಿಮಮ್ 50% ಬರಬೇಕು, ಬಂದ್ರೇ ಆ ಸ್ಕಿಲ್ ಟೆಸ್ಟ್ ಪಾಸ್ ಆದಂಗೆ. ಅದಾಗಿನ ನಂತರ ಇದು ರಿಟರ್ನ್ ಎಕ್ಸಾಮ್ ಆದಮೇಲೆ ಸೆಲೆಕ್ಷನ್ ಪ್ರಾಸೆಸ್ಗೆ ನೀವು ಒಳಗಡೆ ಹೋಗೋದಕ್ಕೆ ನಿಮ್ಗೆ ಏನು ಬೇಕು, ಈ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬರಬೇಕು. ಈ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮೇಲೆ ಏನು ಮಾಡ್ತಾರೆ, ಬಂದಿರೋ ಕ್ಯಾಂಡಿಡೇಟ್ಸ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಏನು ಕಟ್ ಆಫ್ ಲಿಸ್ಟ್. ಓಕೆ, ಅಲ್ಲಿಂದ ಸೆಲೆಕ್ಷನ್ ಪ್ರಾಸೆಸ್ ಸ್ಕಿಲ್ ಟೆಸ್ಟ್ಗೆ ರೆಡಿ ಮಾಡ್ತಾರೆ, ಸ್ಕಿಲ್ ಟೆಸ್ಟಿಂದ ಫೈನಲ್ ಲಿಸ್ಟ್ಗೆ ರೆಡಿ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಏನಾರು ಪ್ರಾಸೆಸ್ ಗೊತ್ತಾಗಲಿಂದ ನನಗೆ ಹೇಳ್ರಿ, ನಾನು ನಿಮಗೆ ತಿಳಿಸ್ತೀನಿ. ಸೊ ಹೌ ಟು ಅಪ್ಲೈ ಹೇಳಿದಾರಲ್ಲ, 30ನೇ ತಾರೀಕು ಕೊನೆಯ ದಿನಾಂಕ, ಈ ತಿಂಗಳು ಲಾಸ್ಟ್ ಡೇಟಿಗಿದೆ. ಸೊ ಇದಕ್ಕೆ ಏನೇನಿರಬೇಕು ಎಲ್ಲ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇದೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ, ಇದೆಲ್ಲ ಅದೇ ಡೀಟೇಲ್ಸೇ. ಸೊ ನಿಮಗೆ ಎಕ್ಸಾಮ್ದು ಗೊತ್ತಾಗಿದೆ ಅನಿಸುತ್ತೆ, ಏಜ್ ಎಲಿಜಿಬಿಲಿಟಿ ಏನು, ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಫಾರ್ಮೇಟ್ ಏನಿತ್ತು, ಫೀಸ್ ಏನಿತ್ತು, ಇದೆಲ್ಲ ಇದೆ ನೋಡಿ. ಸೊ ಟೋಟಲಾಗಿ ಎಷ್ಟೋ ವೇಕೆನ್ಸೀಸ್, 21 ವೇಕೆನ್ಸಿ ಏನಾಯಿತು. ಇದಕ್ಕೆ ಮೆಕ್ಯಾನಿಕಲ್ ಅವರು, ಟ್ರಿಪಲ್ ಇ ಅವರು, EC ಅವರು ಹಾಗೂ ಮತ್ತು ಸಿವಿಲ್ ಅವರು, ಅದಾಗಿನ ನಂತರ ಇನ್ಯಾವರು ಕೆಮಿಕಲ್ ಅವ್ರು ಮಾಡ್ಕೊಂಡಿದ್ರೆ, ITI ಮಾಡ್ಕೊಂಡಿದ್ರು, ITI ಮೇಲೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಸೊ ಇಷ್ಟು ಮಾಡಿರೋರಿಗೂ ನಿಮಗೆ ಈ ಎಲಿಜಿಬಿಲಿಟಿ ಇದೆ ಇಲ್ಲಿ. ಓಕೆ, ಏಜ್ ಎಷ್ಟಿತ್ತು, 18ರಿಂದ 28 ವರ್ಷ. ರಿಲ್ಯಾಕ್ಸೇಷನ್ ಕೇಳಿದ್ನಲ್ಲ 3 ವರ್ಷ ಏನೋ ಕೊಟ್ಟಿದ್ರೆ ಅದನ್ನು ನೋಡ್ಕೊಳ್ಳಿ. ಫೀಸ್ ಬಂದು OBCಗೆ ಜನರಲ್ ಅವ್ರಿಗೆ ಎಷ್ಟಿತ್ತು, 600 ರೂಪಾಯಿ. SCಗೆ ಹಾಗೂ STಗೆ ಮತ್ತು ಫಿಸಿಕಲಿ ಡಿಸೇಬಲ್ಡ್ ಬ್ರೆಂಚ್ ಡಿಸಬಿಲಿಟಿ ಇದೆಲ್ಲ ಇವ್ರಿಗೆ ಇಂಟಿಮೇಷನ್ ಚಾರ್ಜಸ್ಸು 200 ರೂಪಾಯಿ ಕಟ್ಟಬೇಕಾಗುತ್ತೆ. ಇವರೆಷ್ಟು, UR ಅವರು ಮತ್ತು OBC ಅವರು ಎಷ್ಟು ಮಾಡಬೇಕಾಗುತ್ತೆ, 600 ರೂಪಾಯಿ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಿದ್ರು, ಎಕ್ಸಾಮ್ ಫಾರ್ಮೇಟು 120 ನಿಮಿಷ, 100 ಕ್ವಶನು, ನೆಗೆಟಿವ್ ಇಲ್ಲ, ನೋ ನೆಗೆಟಿವ್. ಅದಾಗಿನ ನಂತರ ಇದು ಹೆಂಗಿದೆ, 40 ಮಾರ್ಕ್ಸು ಟೆಕ್ನಿಕಲ್ ಇದೆ, 60 ಮಾರ್ಕ್ಸು ಅದರಲ್ಲಿ 20 ಅನ್ನಂಗೆ ಡಿವೈಡ್ ಆಗಿದೆ. ರೀಸನಿಂಗು, ಆಪ್ಟಿಟ್ಯೂಡು ಮತ್ತು ಅದಾಗಿನ ನಂತರ ಜನರಲ್ ಅವೇರ್ನೆಸ್. ಓಕೆನಾ. ಸೊ ಎಲ್ಲ ಒಂದು ಪಾಯಿಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ತಾ ಬನ್ನಿರಿ. ಈ ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಯಾರೆಲ್ಲ ಈ ನೋಟಿಫಿಕೇಷನ್ ಬೇಕು ಅಂತಿರೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಂದರೆ ಟ್ರಿಪಲ್ ಇ ಹಾಗೂ EC ಅವರು. ಸೊ ಕೋರ್ಸ್ ಬೇಕನ್ನೋರು ಈ ನಂಬರ್ಗೆ ಕಾಲ್ ಮಾಡ್ಬೋದು, 9964600913ಗೆ. ಓಕೆ, ಸೊ ಈ ನಂಬರ್ ಕಾಲ್ ಮಾಡಿ ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡ್ತೇನೆ, ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.